ಸಕಲ ಪಡಿ ಪದಾರ್ಥ ಇರಲಿರುವವು ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. ಕೂಡಲ ಸಂಗಯ್ಯನಂತಲ್ಲದೊಲ್ಲ ಕಂಡಯ್ಯ, ಕೂಡಲ ಸಂಗಯ್ಯನಂತಲ್ಲದೊಲ್ಲ ಕಂಡಯ್ಯ. ಏನೆಂದರಿಯೇನು ಅಯ್ಯ, ನಾನು ಇರುಳೆಂದರಿಯೇ ಹಗಲೆಂದರಿಯೇ ಏನೆಂದರಿಯೇನು ಅಯ್ಯ. ನಾನು ನಿಮ್ಮನ್ನು ಪೂಜಿಸಿ ಎನ್ನನ್ನು ಮರೆತೆನು, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. ಇವನಾರವ 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 ಎಂದೆನಿಸದಿರಯ್ಯ, ಇವನಮ್ಮವ ಇವನಮ್ಮವ ಇವನಮ್ಮವನೆಂದೆನಿಸಯ್ಯ. ಇವನಾರವ 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 ಎಂದೆನಿಸದಿರಯ್ಯ, ಇವನಮ್ಮವ ಇವನಮ್ಮವ ಇವನಮ್ಮವನೆಂದೆನಿಸಯ್ಯ. ಕೂಡಲ ಸಂಗಮ ದೇವಯ್ಯ ನಿಮ್ಮ ಮನೆಯ ಮಗನೆಂದೆನಿಸಯ್ಯ, ಕೂಡಲ ಸಂಗಮ ದೇವಯ್ಯ ನಿಮ್ಮ ಮನೆಯ ಮಗನೆಂದೆನಿಸಯ್ಯ, ಕೂಡಲ ಸಂಗಮ ದೇವಯ್ಯ ನಿಮ್ಮ ಮನೆಯ ಮಗನೆಂದೆನಿಸಯ್ಯ, ಕೂಡಲ ಸಂಗಮ ದೇವಯ್ಯ ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಶರಣಶ್ರೀ ಶರಣಬಸಪ್ಪ ದರ್ಶನಾಪುರ ಸಾಹೇಬ್ರೆ, ಮಾನ್ಯ ಸಣ್ಣ ಕೈಗಾರಿಕೆ ಮತ್ತು ಸಾರ್ವಜನಿಕ ಉದ್ಯಮಗಳ ಸಚಿವರು ಹಾಗೂ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಈ ವೇದಿಕೆ ಮುಖಾಂತರ ಅವರಲ್ಲಿ ಕೂಡ ನಾನು ಸ್ವಾಗತವನ್ನು ಬಯಸುತ್ತೇನೆ. ಕರ್ನಾಟಕ ಘನ ಸರ್ಕಾರದ ವೈದ್ಯಕೀಯ ಶಿಕ್ಷಣ ಸಚಿವರು ಹಾಗೂ ರಾಯಚೂರು ಜಿಲ್ಲೆ ಉಸ್ತುವಾರಿಗಳು ಶರಣಶ್ರೀ ಆದರಣೀಯ ಶ್ರೀ ಶರಣಪ್ರಕಾಶ್ ಪಾಟೀಲ್ಜಿಯವರು ಕೂಡ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು, ಜೇವರ್ಗಿ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಶರಣಶ್ರೀ ಡಾಕ್ಟರ್ ಅಜಯ್ ಸಿಂಗ್ ಅವರು ಕೂಡ ಸ್ವಾಗತವನ್ನು ಬಯಸುತ್ತಾ, ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರು, ಸಮಾಜದ ಮುಖಂಡರಾದಂಥ
ಮಾನ್ಯ ಅಲ್ಲಂಪ್ರಭು ಪಾಟೀಲ್ಜಿಯವರು ಕೂಡ ಸ್ವಾಗತವನ್ನು ಬಯಸುತ್ತಾ, BG ಪಾಟೀಲ್ ವಿಧಾನ ಪರಿಷತ್ನ ಸದಸ್ಯರು ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಾ, ವಿಧಾನ ಪರಿಷತ್ನ ಸದಸ್ಯರು ಹಿರಿಯರಾದಂಥ ಶರಣ ಶ್ರೀ ತಿಪ್ಪಣ್ಣಪ್ಪ ಕಮಕ್ನೂರವರು ಕೂಡ ಸ್ವಾಗತವನ್ನು ಬಯಸುತ್ತಾ, ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರು ಶರಣ ಶ್ರೀ ಬಸವರಾಜ್ ಮತ್ತಿಮೂಡ ಸಾಹೇಬರಿಗೂ ಕೂಡ ಸ್ವಾಗತವನ್ನು ಬಯಸುತ್ತಾ, ಈ ಕಾರ್ಯಕ್ರಮದಲ್ಲಿ ಹೈದರಾಬಾದ್ ಕೃಷ್ಣ ಸಂಸ್ಥೆಯ ಅಧ್ಯಕ್ಷರು ವಿಧಾನ ಪರಿಷತ್ನ ಸದಸ್ಯರಾದಂಥ ಸನ್ಮಾನ್ಯ ಶ್ರೀ ಶಶೀಲ್ ಜಿ ನಮೋಶಿಯವರು ಕೂಡ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಜೇವರ್ಗಿ ಮತಕ್ಷೇತ್ರದ ಮಾಜಿ ಶಾಸಕರು, ಬಸವ ಜಯಂತಿಯ ಸಮಿತಿಯ ಕಾರ್ಯಾಧ್ಯಕ್ಷರಾದಂಥ ಶರಣ ಶ್ರೀ ದೊಡ್ಡಪ್ಪಗೌಡ ನರಿಬೋಳವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತಾ, ಅದೇ ರೀತಿ ಬಸವ ಜಯಂತಿ ಉತ್ಸವ ಸಮಿತಿಯ ಕಾರ್ಯಾಧ್ಯಕ್ಷರು ವಿಧಾನ ಪರಿಷತ್ನ ಮಾಜಿ ಶಾಸಕರಾದಂಥ ಅಮರನಾಥ್ ಪಾಟೀಲ್ಜಿಯವರು ಕೂಡ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ಸಮಾಜದ ಯುವ ಮುಖಂಡರು, ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಮಾಜಿ ಶಾಸಕರು, ಸಮಾಜದ ಯುವ ನಾಯಕರಾದಂಥ ಸನ್ಮಾನ್ಯ ದತ್ತಾತ್ರೇಯ ಪಾಟೀಲ್ ರೇವರು ಕೂಡ ಸ್ವಾಗತವನ್ನು ಬಯಸುತ್ತಾ, ಹೈದರಾಬಾದ್ ಶಿಕ್ಷಣ ಸಂಸ್ಥೆಯ ಮಾಜಿ ಅಧ್ಯಕ್ಷರು, ಸಮಾಜದ ಮುಖಂಡರಾದಂಥ ಹಿರಿಯರಾದಂಥ ಶರಣ ಶ್ರೀ ಡಾಕ್ಟರ್ ಭೀಮಾಶಂಕರ್ ಬಿಲ್ಗುಂದಿ ಅವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತಾ, ಈಗ ತಾನೇ ಆಗಮಿಸಿದಂಥ ಕರ್ನಾಟಕ ನೀತಿ ಮತ್ತು ಯೋಜನಾ ಆಯೋಗದ ಉಪಾಧ್ಯಕ್ಷರು, ಹಳನ್ ಮತಕ್ಷೇತ್ರದ ಶಾಸಕರಾದಂಥ ಸಮಾಜದ ಹಿರಿಯರಾದಂಥ ಶರಣ ಶ್ರೀ BR ಪಾಟೀಲ್ ಅವರು ಕೂಡ ಸ್ವಾಗತವನ್ನು ಬಯಸುತ್ತಾ, ಅದೇ ರೀತಿ ಸಮಾಜದ ಯುವ ಮುಖಂಡರು, BJP ಪಕ್ಷದ ಕಲಬುರಗಿ ಜಿಲ್ಲಾ ನಗರದ ಅಧ್ಯಕ್ಷರಾದಂಥ ಶರಣ ಶ್ರೀ ಚಂದು ಪಾಟೀಲ್ ಅವರು ಕೂಡ ಸ್ವಾಗತವನ್ನು ಬಯಸುತ್ತಾ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ವಿಧಾನ ಪರಿಷತ್ನ ಸದಸ್ಯರು, ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರು ಶರಣ ಶ್ರೀ ಜಗದೇವ್ ಗುತ್ತೇದಾರ್ ಸಾಹೇಬರಿಗೂ ಕೂಡ ಸ್ವಾಗತವನ್ನು ಬಯಸುತ್ತಾ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ DCC ಬ್ಯಾಂಕ್ ಅಧ್ಯಕ್ಷರು, ಸಮಾಜದ ಮುಖಂಡರಾದಂಥ ಶರಣ ಶ್ರೀ ಸೋಮಶೇಖರ್ ಗೋನಾಯಕ್ ಅವರು ಕೂಡ ಸ್ವಾಗತವನ್ನು ಬಯಸುತ್ತಾ, ಅದೇ ರೀತಿ ಕಲಬುರಗಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಶರಣ ಶ್ರೀ ಮಜಾರ್ ಅಲಂ ಖಾನ್ ಅವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತಾ, ಇಲ್ಲಿ ಬಂದಂಥ ವಿಶೇಷವಾಗಿ ಶರಣ ಬಂಧುಗಳು ಮತ್ತು ಎಲ್ಲ ವೀರಶೈವ ಲಿಂಗಾಯತ ಮುಖಂಡರು ಮತ್ತು ಕಾಯಕರ ಶರಣರ ಎಲ್ಲ ಸಮುದಾಯಗಳ ಅಧ್ಯಕ್ಷರು, ಪದಾಧಿಕಾರಿಗಳು, ಬಸವ ಅಭಿಮಾನಿಗಳು, ಎಲ್ಲ ನನ್ನ ಸಮಾಜದ ಯುವ ಮಿತ್ರರು, ಎಲ್ಲ ಅಕ್ಕ ತಂಗಿಯರು, ತಾಯಂದರು, ಪತ್ರಕರ್ತ ಮಿತ್ರರು, ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಸುವ್ಯವಸ್ಥೆ ಆಗಿ ನಡೀಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ಪೊಲೀಸ್ ಇಲಾಖೆಯ ಎಲ್ಲ ನನ್ನ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು, ಅಧಿಕಾರಿಗಳು ಮತ್ತು ಸಂಗೀತಗಾರರು, ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ತಾಲೂಕಿನಿಂದ ಬಂದಂಥ ಎಲ್ಲ ಬಸವ ಅಭಿಮಾನಿಗಳು, ಒಳಪಂಗಡಗಳ ಎಲ್ಲ ಅಧ್ಯಕ್ಷರುಗಳು ಮತ್ತು ತಾಲೂಕಿನ ಎಲ್ಲ ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷರುಗಳು, ಪದಾಧಿಕಾರಿಗಳು, ವಿಶೇಷವಾಗಿ ಬಂದಂಥ ಎಲ್ಲ ಭಕ್ತರು, ಬಸವ ಭಕ್ತರಿಗೆ ನನ್ನ ವತಿಯಿಂದ ಮತ್ತು ಬಸವ ಜಯಂತಿ ಸಮಿತಿ ವತಿಯಿಂದ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಾ, ತಾವು ಏನು ಇವತ್ತು ಬೃಹತ್ ಮಟ್ಟದಲ್ಲಿ ಈ ಒಂದು ಬಸವ ಜಯಂತಿ ಉತ್ಸವ ಮತ್ತು ಈ ಒಂದು ಸಮ್ಮೇಳನದಲ್ಲಿ ತಾವು ಭಾಗಿಯಾಗಿರಿ. ಇದೇ ರೀತಿ ಸಮಾಜದ ಸಂಘಟನೆಗೆ ಮುಂದೆ ಕೂಡ ತಾವು ಸಹಕಾರ ನೀಡಿ ತಾವು ಇದೇ ರೀತಿಯಿಂದ ಒಗ್ಗಟ್ಟಿನಿಂದ ಯಾವಾಗಲೂ ಸಮಾಜದ ಜೊತೆ ನಮ್ಮ ಎಲ್ಲರ ಕರೆಗೆ ಕೊಟ್ಟು ತಾವೆಲ್ಲ ಹೋಗ್ಕೊಟ್ಟು ಈ ಒಂದು ಸಮಾವೇಶದಲ್ಲಿ ಭಾಗಿಯಾದಂಥ ಪ್ರತಿಯೊಬ್ಬ ತಾಲೂಕಿನಿಂದ ಮತ್ತು ನಗರಲಿಂದ ಬಂದಂಥ ಎಲ್ಲ ಬಸವಾಭಿಮಾನಿಗಳು ಮತ್ತು ವೀರಶೈವ ಲಿಂಗಾಯತ ಅಭಿಮಾನಿಗಳಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಾ ಈ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತೀನಿ. ಎಲ್ಲರಿಗೂ ಶರಣಾರ್ಥಿ. ಶಟಸ್ಥಲ ಧ್ವಜಾರೋಹಣ
ಇದನ್ನ ನೆರವೇರಿಸಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಶ್ರೀ ಶರಣಬಸಪ್ಪ ಗೌಡ ದರ್ಶನಾಪುರ್ ಸರ್, ಮಾನ್ಯ ಸಣ್ಣ ಕೈಗಾರಿಕೆ ಮತ್ತು ಸಾರ್ವಜನಿಕ ಉದ್ಯಮಿಗಳ ಸಚಿವರು ಹಾಗೂ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರು ಅವರಿಗೆ ಜೊತೆಯಾಗಿ ಶ್ರೀ BG ಪಾಟೀಲ್ ಶಾಸಕರು, ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಅವರು ಜೊತೆಯಾಗಬೇಕು. ಅವರ ಜೊತೆಯಾಗಿ ಶ್ರೀ ಬಸವರಾಜ್ ಮತ್ತಿಮೂಡ್ ಗ್ರಾಮೀಣ ಮತಕ್ಷೇತ್ರದ ಶಾಸಕರು ಜೊತೆಯಾಗಬೇಕು. ಅವರ ಜೊತೆಯಾಗಿ ಡಾಕ್ಟರ್ ಅಜಯ್ ಸಿಂಗ್ ಅಧ್ಯಕ್ಷರು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಅವರು ಕೂಡ ಅವರಿಗೆ ಜೊತೆಯಾಗಬೇಕು. ಮಾನ್ಯ ಶಾಸಕರು ಜೇವರ್ಗಿ ಮತಕ್ಷೇತ್ರ ಮತ್ತು ಶ್ರೀ ದತ್ತಾತ್ರೇಯ ಪಾಟೀಲ್ ರೇವು ಮಾಜಿ ಶಾಸಕರು ಇವರು ಕೂಡ ಅವರಿಗೆ ಜೊತೆಯಾಗಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಇದೀಗ ಶಟಸ್ಥಲ ಧ್ವಜಾರೋಹಣ ನೆರವೇರಿಸಿಕೊಡ್ಬೇಕು. ಈಗ ಎಲ್ಲರೂ ಎತ್ತಬೇಕು. ಬಸವನ ಮೂರ್ತಿಯೇ ಧ್ಯಾನಕ್ಕೆ ಮೂಲ. ಜೋರಾದ ಚಪ್ಪಾಳೆ ತಟ್ಟಬೇಕು. ಎಲ್ಲರೂ ಕೈ ಮುಗಿಬೇಕು. ಶ್ರೀ ಗುರು ಬಸವಲಿಂಗಾಯ ನಮಃ. ಏರುತ್ತಿದೆ ಹಾರುತ್ತಿದೆ ಶಟಸ್ಥಲ ಧ್ವಜವು ಮೆರೆಯುತ್ತಿದೆ. ಏರುತ್ತಿದೆ ಹಾರುತ್ತಿದೆ ಶಟಸ್ಥಲ ಧ್ವಜವು ಮೆರೆಯುತ್ತಿದೆ. ವಿಶ್ವ ಜೀವರನ್ನು ತನ್ನಯ ಗರ್ಭದಿ ಹೊತ್ತ ಬಸವ ಧ್ವಜ ಹಾರುತ್ತಿದೆ. ಏರುತ್ತಿದೆ ಹಾರುತ್ತಿದೆ ಶಟಸ್ಥಲ ಧ್ವಜವು ಮೆರೆಯುತ್ತಿದೆ. ಸಮತಾ ತತ್ವವ ಜಗದಲ್ಲಿ ಸಾರಿದ ಸತ್ಯ ಅಹಿಂಸೆಯ ನಡೆಯಲಿ ತೋರಿದ ದಯವೇ ಧರ್ಮದ ಮೂಲವೆಂದೊಲಿದ ಕಲ್ಯಾಣ ಧ್ವಜವು ಹಾರುತ್ತಿದೆ. ಏರುತ್ತಿದೆ ಹಾರುತ್ತಿದೆ ಶಟಸ್ಥಲ ಧ್ವಜವು ಮೆರೆಯುತ್ತಿದೆ. ಮೂಳಿಗೆ ಮಾರಯ್ಯ ಮಡಿವಾಳ ಮಾತಯ್ಯ ಮಾದಾರ ಚೆನ್ನಯ್ಯ ರೋರ ಕಕ್ಕಯ್ಯ ಹರಳೆಯ ಮೊದಲಾದ ಭಕ್ತರನ್ನೆಲ್ಲ ಜಂಗಮ ಸ್ಥಳಕ್ಕೆ ಎತ್ತಿದ ಧ್ವಜವು ಏರುತ್ತಿದೆ. ಶಟಸ್ಥಲ ಧ್ವಜವು ಮೆರೆಯುತ್ತಿದೆ. ಈಗ ಜೈಕಾರ ಮಾಡಬೇಕು. ವಿಶ್ವಗುರು ಬಸವಣ್ಣನವರಿಗೆ ಎಲ್ಲರೂ ಕೈ ಎತ್ತಬೇಕು. ಎರಡು ಕೈ. ವಿಶ್ವಗುರು ಬಸವಣ್ಣನವರಿಗೆ, ಸಾಂಸ್ಕೃತಿಕ ನಾಯಕ ಮಹಾಭಾರತ ಬಸವಣ್ಣನವರಿಗೆ, ಭಾರತ ದೇಶ ಜ್ಞಾನಂ ಆರೋಗ್ಯಂ ಧನಸಂಪದಃ ಶತ್ರುಬುದ್ಧಿ ವಿನಾಶಾಯ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ. ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡಯ್ಯ. ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ. ಸಮಾರಂಭದ ಉದ್ಘಾಟಕರು ಶೆಡೆ ಮಾತುಶ್ರೀ ದಾಕ್ಷಾಯಿಣಿ ತಾಯಿಯವರು ಈಗಾಗಲೇ ಸಮಾರಂಭ ಉದ್ಘಾಟನೆ ಮಾಡಿದ್ದಾರೆ. ಮಹಾಮಾನವವಾದಿ ವಿಶ್ವಗುರು ಬಸವಣ್ಣನವರಿಗೆ, ಕಾಯಕ ಯೋಗಿ ಬಸವಣ್ಣನವರಿಗೆ ಆಚಾರವೇ ಸ್ವರ್ಗ ಅನಾಚಾರವೇ ನರಕ. ಭಾರತ ದೇಶ. ಬಸವೇಶ. ಈಗ ಎಲ್ಲ ಪೂಜ್ಯರು, ಸಚಿವರು, ಉದ್ಘಾಟಕರು, ಶಾಸಕರುಗಳು, ಮಾಜಿ ಇವನ್ಯಾದವ 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 ಎಂದೆನಿಸದಿರಯ್ಯ. ಇವನಮ್ಮವ 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 ಎನಿಸಯ್ಯ. ಕೂಡಲ ಸಂಗಮ ದೇವ ನಿಮ್ಮ ಮನೆ ಮಗ ಎನಿಸಯ್ಯ. ಶರಣ ಬಸವೇಶ್ವರಿಗೆ ನಮಸ್ಕರಿಸಿ, ವಿಶ್ವಗುರು ಬಸವಣ್ಣನವರಿಗೆ ನಮಸ್ಕರಿಸಿ, ಬಸವಾದಿ ಪ್ರಮಾತರಿಗೆ ನಮಸ್ಕರಿಸಿ, ಕಾಯಕವೇ ಕೈಲಾಸ ಅಂದರೆ ವಿಶ್ವಗುರು ಬಸವಣ್ಣನವರು ಹೇಳಿದರು. ವಿಶ್ವಗುರು ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪ ಜಗತ್ತಿನ ಪ್ರಥಮ ಪಾರ್ಲಿಮೆಂಟ್ ಆಗಿದೆ. ವಿಶ್ವಗುರು ಬಸವಣ್ಣನವರ ಸಮಾನತೆಯ ತತ್ವ ಇಂದು ನಮ್ಮ ದೇಶಕ್ಕೆ ಬೇಕಾಗಿದೆ. ನಮ್ಮ ಅಪ್ಪಾಜಿಯವರ ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪನವರು ಪಾರ್ಲಿಮೆಂಟಿನ 9ನೇ ಗೇಟಿನ ಎದುರು ವಿಶ್ವಗುರು ಬಸವಣ್ಣನವರ ಭವ್ಯ ಮೂರ್ತಿಯನ್ನು ಸ್ಥಾಪಿಸಿದ್ದಾರೆ. ದಯವೇ ದೈವದ ಮೂಲ ಎಂದು ವಿಶ್ವಗುರು ಬಸವಣ್ಣನವರು ಹೇಳಿದರು. ಜಾತಿ ಮತ ಲಿಂಗ ಭೇದ ಭಾವವನ್ನು ತೊರೆದು ಲೋಕ ಕಲ್ಯಾಣ ಮಾಡಿದವರು ವಿಶ್ವಗುರು ಬಸವಣ್ಣನವರು. ವಿಶ್ವಗುರು
ಭಾರತ್ ಮಾತಾ ಕಿ ಜೈ. ಪ್ರಾಸ್ತಾವಿಕ ನುಡಿಗಳನ್ನಾಡಬೇಕು ಅಂತ ಕಳಕಳಿಯ ಮನವಿ. ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರಿಗೆ 12ನೇ ಶತಮಾನದ ಬಸವಾದಿ ಶರಣರ ಆಧ್ಯಾತ್ಮಿಕ ಕ್ರಾಂತಿಯ ವಿಶೇಷತೆ ಮತ್ತು ಅಣ್ಣ ಬಸವಣ್ಣನವರು ಮತ್ತು ಬಸವಾದಿ ಶರಣರು ಮನುಕುಲಕ್ಕೇನೆ ದಾರಿದೀಪವಾಗಿ ಹೊಸ ಮಾರ್ಗವನ್ನು ತೋರಿಸಿರ್ತಕ್ಕಂಥ, ಹೊಸ ಧರ್ಮವನ್ನು ಕಟ್ಟಿರ್ತಕ್ಕಂಥ ಆ ಬಸವಾದಿ ಶರಣರನ್ನು ನಾವು ನೆನೆದುಕೊಂಡು ಅವರ ಮಾರ್ಗ, ಅವ್ರು ತೋರಿಸಿರ್ತಕ್ಕಂಥ ಮಾರ್ಗದಲ್ಲಿ ನಾವೆಲ್ಲ ಸಾಗೋಣ ಅಂತಕ್ಕಂಥ ಒಂದು ಪ್ರಯತ್ನದಡಿಯಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ವಿಶೇಷವಾಗಿ ವೀರಶೈವ ಲಿಂಗಾಯತ ಧರ್ಮ ಏನು ಅಣ್ಣ ಬಸವಣ್ಣನವರು ಮತ್ತು ಬಸವಾದಿ ಶರಣರು 12ನೇ ಶತಮಾನದಲ್ಲಿ ಕುಲಕೊಬ್ಬ ಶರಣರನ್ನು ಗುರುತಿಸಿ ಅನುಭವ ಮಂಟಪಕ್ಕೆ ಕರೆತಂದು ಅವರ ಅನುಭವದ ಮಾತುಗಳು ವಚನವಾಗಿ ಪರಿವರ್ತನೆಯಾಗಿ ಆ ವಚನ ಸಾಹಿತ್ಯದ ಮೂಲಕ ಇಡೀ ಮನುಕುಲಕ್ಕೇನೆ ಇವತ್ತು ದಾರಿದೀಪ ತೋರಿಸಿರ್ತಕ್ಕಂಥ ನಮ್ಮ ಬಸವಾದಿ ಶರಣರು. ವಚನ ಸಾಹಿತ್ಯ ಇಡೀ ಮನುಕುಲದ ಉದ್ಧಾರಕ ಏನು ಬಸವಾದಿ ಶರಣರಿದ್ದರು, ಆ ವಚನ ಸಾಹಿತ್ಯದಲ್ಲಿ ಬಹಳ ದೊಡ್ಡ ಶಕ್ತಿ ಇದೆ. ವಚನ ಸಾಹಿತ್ಯದ ವಿಶೇಷತೆ ಏನು ಅಂತಂದರೆ, ಅನುಭವ ಮಂಟಪದಲ್ಲಿ ನುಡಿದಂತೆ ನಡೀತಕ್ಕಂಥ ಶರಣರಿದ್ದರು. ಹಾಗಾಗಿ ಈ ವಚನಗಳನ್ನು ಓದಿ ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಮ್ಮ ಜೀವನದಲ್ಲಿ ಪರಿವರ್ತನೆ ಆಗ್ತದೆ ಅಂತಕ್ಕಂಥ ಒಂದು ಮಹಾನ್ ಶಕ್ತಿ ವಚನ ಸಾಹಿತ್ಯದಲ್ಲಿದೆ. ಅದನ್ನು ನಮ್ಮ ಮುಂದಿನ ಪೀಳಿಗೆಗೆ ನಾವು ಪರಿಚಯಿಸಬೇಕಾಗಿದೆ. ಕಾಲಕ್ರಮೇಣ ಇಂದಿನ ಸಮಾಜ ವಚನ ಸಾಹಿತ್ಯದ ಬಗ್ಗೆ ಅರಿವು ಕಮ್ಮಿ ಆಗ್ತಾ ಇದೆ. ಹಾಗಾಗಿ ನಮ್ಮ ಯುವ ಪೀಳಿಗೆಗೆ ನಾವು ವಚನ ಸಾಹಿತ್ಯವನ್ನು ಪರಿಚಯಿಸಬೇಕಾಗಿದೆ. ಯಾಕಂದರೆ ವಚನ ಸಾಹಿತ್ಯ ಒಂದು ವೇಳೆ ಅವರು ಓದಿ ಅರ್ಥ ಮಾಡಿಕೊಂಡು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಅವರ ಜೀವನ ಪಾವನ ಆಗಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಒಂದು ಪ್ರಯತ್ನ. ಜೊತೆಗೆ ನಮ್ಮ ಬಸವಾದಿ ಶರಣರು ಹೇಳಿ ಕೊಟ್ಟಿರ್ತಕ್ಕಂಥ ಆಚರಣೆಗಳು, ಅದು ನಮ್ಮ ಏನು ವೀರಶೈವ ಲಿಂಗಾಯತ ಧರ್ಮದ ಆಚರಣೆಗಳಿವೆ, ಅಷ್ಟಾವರಣ, ಪಂಚಾಚಾರ, ಶಟಸ್ಥಳದ ಮೂಲಗಳನ್ನು ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ ನಾವು ಸದಾ ಲಿಂಗವನ್ನು ಕಟ್ಟಿ, ಯಾಕಂದರೆ ಭಾಳಷ್ಟು ಜನ ಲಿಂಗ ಕಟ್ಟೋದು ಬಿಟ್ಬಿಟ್ಟಿದ್ದೀವಿ. ನಾವೆಲ್ಲರೂ ಲಿಂಗ ಕಟ್ತೀವಿ ಅಂತಕ್ಕಂಥ ಪಣವನ್ನು ನಾವು ತೊಡಬೇಕಾಗಿದೆ. ಇವತ್ತು ನಾವೆಲ್ಲರೂ ಲಿಂಗವನ್ನು ಕಟ್ಟಬೇಕು ಮತ್ತು ದಿನಾಲೂ ಲಿಂಗ ಪೂಜೆನೂ ಮಾಡಬೇಕು. ಯಾಕಂದರೆ ಲಿಂಗ ಪೂಜೆಯಿಂದ ಮನಃಶಾಂತವಾಗಿರ್ತದೆ. ಖಂಡಿತವಾಗಿ ಇದರಿಂದ ನಮ್ಮ ಜೀವನದಲ್ಲಿ ಪರಿವರ್ತನೆ ಆಗಲಿಕ್ಕೆ ಸಾಧ್ಯ ಇದೆ. ಯಾಕಂದರೆ ಇದಕ್ಕೆ ಸೈಂಟಿಫಿಕ್ ರೀಸನಿಂಗು ಕೂಡ ಇದೆ. ನಮ್ಮ ಯುವ ಪೀಳಿಗೆಯ ಮಕ್ಕಳು ನಾವೆಲ್ಲ ಓದೋರು, ವಿದ್ಯಾವಂತರು, ನಾವು ಯಾಕೆ ಲಿಂಗ ಕಟ್ಟಬೇಕು ಅಂತಕ್ಕಂಥ ಭಾವನೆಯಿಂದ ದಯವಿಟ್ಟು ಇರಬೇಡಿ. ನೀವು ಲಿಂಗ ಕಟ್ಟಿದರೆ, ದಿನಾಲೂ ಲಿಂಗ ಪೂಜೆ ಮಾಡಿದರೆ ಅದರಿಂದ ಭಾಳ ಅದ್ಭುತವಾಗಿರ್ತಕ್ಕಂಥ ಪರಿಣಾಮ ನಿಮ್ಮ ಜೀವನದಲ್ಲಿ ಆಗ್ತದೆ ಅಂತಕ್ಕಂಥದ್ದು ಇದು ಶತಸಿದ್ಧ. ನೀವು ಲಿಂಗ ಪೂಜೆ ಮಾಡೋದ್ರಿಂದ ನಿಮ್ಮ ಮನಃಶಾಂತವಾಗಿರ್ತದೆ, ನಿಮ್ಮ ಬುದ್ಧಿಶಕ್ತಿ ಹೆಚ್ಚಾಗ್ತದೆ, ನಿಮ್ಮ ಆಯುಷ್ಯ ಹೆಚ್ಚಾಗ್ತದೆ, ಸಹನಶೀಲತೆ ಹೆಚ್ಚಾಗ್ತದೆ ಮತ್ತು ಎಲ್ಲ ರೀತಿಯ ಇವತ್ತು ಎಲ್ಲರ ಜೊತೆ ಸಾಮರಸ್ಯವಾಗಿ ಬಾಳಿ ಜೀವನ ಸಾರ್ಥಕವಾಗಿ ಮಾಡ್ಕೊಳ್ತಕ್ಕಂಥ ಒಂದು ಲಿಂಗ ಪೂಜೆ ನಮ್ಮ ಬಸವಾದಿ ಶರಣರು ನೀನು ಹೇಳಿದಾರಲ್ಲ, ಇದು ಒಂದು ಭಾಳ ಸೈಂಟಿಫಿಕ್ ಆಗಿರ್ತಕ್ಕಂಥ ಧರ್ಮ. ಇದು ಅಂಗದ ಮೇಲೆ ಲಿಂಗ ಇದ್ದವರೆಲ್ಲ ಲಿಂಗವಂತರು ಅಂತಕ್ಕಂಥ ಭಾವನೆ ಬಸವಾದಿ ಶರಣರು. ಯಾಕಂದರೆ ಈ ಬಸವ ಧರ್ಮ ಬಸವಣ್ಣನ ಒಬ್ಬರೇ ಅಲ್ಲ, ಈ ಎಲ್ಲ ಬಸವಾದಿ ಶರಣರು ಸೇರಿ ಕಟ್ಟಿರ್ತಕ್ಕಂಥದ್ದು ಇದು ಬಸವ ಧರ್ಮ. ಹಾಗಾಗಿ ನಾವೆಲ್ಲರೂ ಲಿಂಗ ಕಟ್ಟಬೇಕು, ಮೊದಲು ಲಿಂಗ ಪೂಜೆ ಮಾಡಬೇಕು. ನಮ್ಮ ನಡೆ ಮತ್ತು ನಮ್ಮ ನುಡಿ
ಮೃದು ವಚನಗಳೇ ಸಕಲ ಜಪಂಗಳಯ್ಯ, ಮೃದು ವಚನವೇ ಸಕಲ ತಪಂಗಳಯ್ಯ, ಸದ್ವಿನಯವೇ ಸದಾಶಿವನ ಬಲುಮೆಯಯ್ಯ, ಕೂಡಲ ಸಂಗಮ ದೇವ ನಂತಲ್ಲದೊಲ್ಲನಯ್ಯ ಅಂತಕ್ಕಂಥ ಒಂದು ಭಾವನೆ ಏನು ಅಣ್ಣ ಬಸವಣ್ಣನವರು ಬಸವಾದಿ ಶರಣರು ನಮಗೇನು ಹೇಳಿಕೊಟ್ಟಿದ್ದಾರೆ. ಈ ಒಂದು ಕಾರ್ಯಕ್ರಮದ ಪ್ರತಿ ಬಸವ ಜಯಂತಿ ದಿನ ನಾವೆಲ್ಲ ಇಲ್ಲಿ ಸೇರಿ ಅಣ್ಣ ಬಸವಣ್ಣ, ಬಸವಾದಿ ಶರಣರ ವಚನ ಸಾಹಿತ್ಯ ಮತ್ತು ಬಸವಾದಿ ಶರಣರ ಆಚರಣೆಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಮ್ಮ ಜೀವನದಲ್ಲಿ ಪರಿವರ್ತನೆ ಆಗ್ತದೆ ಅಂತಕ್ಕಂಥದ್ದು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಅದಕ್ಕೇ ಈ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥದ್ದು. ನಾವೆಲ್ಲರೂ ಸಮಾಜದಲ್ಲಿ ಪರಿವರ್ತನೆ ಆಗಬೇಕು ಅಂತ ಬಯಸ್ತೀವಿ, ಆದರೆ ಆ ಪರಿವರ್ತನೆ ನಮ್ಮಿಂದ ಆಗಬೇಕು ಅಂತಕ್ಕಂಥದ್ದು ನಾವು ಅರ್ಥ ಮಾಡ್ಕೊಳ್ಬೇಕು. ಲೋಕದ ಡೊಂಕವ ನೀವೇಕೆ ತಿದ್ದುವಿರಯ್ಯ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ, ನೆರೆಮನೆಯ ದುಃಖಕ್ಕೆ ಅಳುವರು ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ ಅನ್ನೋ ಹಂಗೆ ಇವತ್ತು ನಾವು ಈ ಪರಿವರ್ತನೆ ನಮ್ಮಿಂದ ಪ್ರಾರಂಭ ಆಗಬೇಕು. ನಾವು ಯಾಕಂದರೆ ಜೀವನದಲ್ಲಿ ಹಣ, ಆಸ್ತಿ, ಅಂತಸ್ತು, ಅಧಿಕಾರ ಯಾವುದೂ ಶಾಶ್ವತ ಅಲ್ಲ. ಇದರಿಂದ ಎಂದಿಗೂ ಕೂಡ ನೆಮ್ಮದಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಮ್ಮ ಜೀವನದಲ್ಲಿ ನೆಮ್ಮದಿ ಸಿಗಬೇಕು ಅಂತಂದರೆ ನಮ್ಮ ನಡೆ ಮತ್ತು ನಮ್ಮ ನುಡಿ ಶುದ್ಧವಾಗಿದ್ದಲ್ಲಿ ಇವತ್ತು ನಮ್ಮ ಜೀವನದಲ್ಲಿ ನೆಮ್ಮದಿ ಸಿಗಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದೇನು ನಮ್ಮ ಬಸವಾದಿ ಶರಣರು ನಮಗೆ ಕಲಿಸಿದ್ದಾರೆ. ಆ ಮಾರ್ಗದ ಮೇಲೆ ನಡೀತಕ್ಕಂಥ ಪ್ರಯತ್ನ ಮಾಡೋಣ. ಮತ್ತು ಬಸವ ಧರ್ಮದ ಮುಖ್ಯ ಸಾರಾಂಶ ಬಿದ್ದವರನ್ನು ಅಪ್ಪಿಕೊಳ್ತಕ್ಕಂಥದ್ದು. ನಾವು ಶ್ರೇಷ್ಠ ಅಲ್ಲ. ಇವತ್ತು ವಚನ ಸಾಹಿತ್ಯಕ್ಕೆ ಸಿಂಹಪಾಲ ಕೊಟ್ಟಿರ್ತಕ್ಕಂಥದ್ದು ಶೋಷಿತ ಜನಾಂಗದಿಂದ ಬಂದಿರತಕ್ಕಂಥ ಶರಣರು ಅಂತ ನಾವು ಯಾರೂ ಮರೆಯುವಂತಿಲ್ಲ. ಹಿಂದುಳಿದ ವರ್ಗದಿಂದ ಬಂದಿರತಕ್ಕಂಥ ಅನೇಕ ಶರಣರು ಇವತ್ತು ವಚನ ಸಾಹಿತ್ಯಕ್ಕೆ ಸಿಂಹಪಾಲನ್ನು ಕೊಟ್ಟಿದ್ದಾರೆ. ಅದನ್ನು ಯಾರೂ ಮರೆಯುವಂತಿಲ್ಲ. ಬಸವ ಧರ್ಮ ಎಲ್ಲರನ್ನು ಅಪ್ಪಿಕೊಳ್ಳತಕ್ಕಂಥ ಧರ್ಮ. ನಮ್ಮ ಶಟಸ್ಥಳ ಏನಿದೆಯಲ್ಲ, ಇವತ್ತು ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ ಐಕ್ಯ ಅಂತಕ್ಕಂಥ ತತ್ವ ಇವತ್ತು ಏನಿದೆಯಲ್ಲ, ಇದು ಖಂಡಿತವಾಗಿ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಅದನ್ನು ನಮ್ಮ ಜೀವನದಲ್ಲಿ ಅನುಕರಣೆ ಮಾಡಬೇಕಾಗಿದೆ. ನಮ್ಮ ಜೀವನ ಪಾವನ ಆಗಲಿಕ್ಕೆ ಸಾಧ್ಯ ಇದೆ. ಇದು ಬಸವಾದಿ ಶರಣರು ಕೊಟ್ಟಿರ್ತಕ್ಕಂಥ ಒಂದು ಮಹಾನ್ ಕೊಡುಗೆ ಮನುಕುಲಕ್ಕೆ. ಯಾಕಂದರೆ ಸಕಲ ಜೀವಾತ್ಮಗಳಿಗೆ ಹೆಸರನ್ನು ಬಯಸಿರ್ತಕ್ಕಂಥ ಬಸವಾದಿ ಶರಣರನ್ನು ನಾವು ಅವರ ಫೋಟೋ ಮೆರವಣಿಗೆ ಮಾಡೋದ್ರಿಂದ, ವೈಭವೀಕರಣ ಮಾಡೋದ್ರಿಂದ ಅವರಿಗೆ ಗೌರವ ಸಲ್ಲಿಸಲಿಕ್ಕೆ ಆಗೋದಿಲ್ಲ. ಅವರ ಆಚಾರ ವಿಚಾರಗಳನ್ನು ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಮ್ಮ ಜೀವನವನ್ನು ಸಾಗಿಸಿದರೆ ಖಂಡಿತವಾಗಿ ಅವರಿಗೆ ನಾವು ಗೌರವ ಸಲ್ಲಿಸಿದಂಗೆ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ವಂದಿಸಿ ಎರಡು ಮಾತನ್ನು ಮುಗಿಸ್ತೀನಿ. ಶರಣಾರ್ಥಿ. ಧನ್ಯವಾದಗಳು ಸರ್. ಇದೀಗ ಕಾರ್ಯಕ್ರಮದ ಮುಂದಿನ ಘಟ್ಟ ಗೌರವ ಸಮರ್ಪಣೆ, ಅದನ್ನು ನೆರವೇರಿಸಿಕೊಡ್ಬೇಕು ಅಂತ ಶ್ರೀ ಅಮರನಾಥ್ ಪಾಟೀಲ್ ಸರ್ ಹಾಗೂ ಶ್ರೀ ದೊಡ್ಡಪ್ಪ ಗೌಡ ಪಾಟೀಲ್ ಸರ್, ಕಾರ್ಯಾಧ್ಯಕ್ಷರು ಬಸವ ಜಯಂತಿ ಸಮಿತಿ ಉತ್ಸವ ಪಾಟೀಲ್ ಮತ್ತು ದೊಡ್ಡಪ್ಪ ಗೌಡ ಪಾಟೀಲ್. ಮುಂದಿನ ಸನ್ಮಾನ ಕಾರ್ಯಕ್ರಮದ ಉದ್ಘಾಟಕರಾಗಿರುವಂತಹ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘ ಕಲಬುರಗಿ ಅವರಿಗೆ ಗೌರವಾರ್ಪಣೆ ಸತ್ಕಾರ. ಗಣ್ಯಾತಿಥಿಯವರಿಗೆ ಗೌರವಾರ್ಪಣೆ ಮಾಡ್ತಾರೆ. ಡಾಕ್ಟರ್ ಉದ್ಘಾಟಕ ನುಡಿಗಳನ್ನಾಡಬೇಕು ಅಂತ ಕಳಕಳಿಯ ಮನವಿ. ಇದು ಬಸವ ತತ್ವ ಅವಶ್ಯವಾಗಿದೆ. ಇಂದು ಅವರ ಇಡೀ ಚಳವಳಿಯ ಮೂಲ ದಯವೇ ಧರ್ಮದ ಮೂಲ ಎಂದು ಅಂತೆ ನಿರಾಶ್ರಿತರನ್ನು, ನಿರ್ಗತಿಕರನ್ನು, ದುಃಖಿತರನ್ನು, ಸ್ತ್ರೀಯರನ್ನು ಕಂಡು ಕಸವಿಸಿಕೊಂಡು ಚಿಂತಾಕ್ರಾಂತರಾದರು. ಕೇವಲ ಚಿಂತೆ ಮಾಡಲಿಲ್ಲ, ಇಡೀ ಪರಿಸ್ಥಿತಿಯನ್ನು ಸುಧಾರಿಸುವ ಮುಖಾಂತರ ವಿಶ್ವಕ್ಕೆ ಸಂದೇಶ ಕೊಟ್ಟರು. ಎಲ್ಲರೂ ಒಳ್ಳೆಯ ಮನಸ್ಸಿನಿಂದ ಕಾರ್ಯೋನ್ಮುಖರಾಗೋಣ, ಈ ಸಮಾಜಕ್ಕೆ ಅರ್ಥ ತರೋಣ. ಈಗ ನಾವು ಸಹ ಎಲ್ಲರೂ ಮೌಲ್ಯ ಗುಣಗಳನ್ನು ಹಿಡಿದು ಹೊರಡಬೇಕಾಗಿದೆ. ಬಸವಣ್ಣ ಎಂದ ತಕ್ಷಣ ನೆನಪಾಗುವುದು ಸಮಾನತೆಯ ತತ್ವ. ಇವನಾರವ ಎನ್ನದೆ ಇವನಮ್ಮವ ಎನ್ನುತ್ತ ನಮ್ಮ ಮಹಾಮನೆಯ ಮಗನಾಗಿರಿಸುವುದು ಸರ್ವ ಜೀವಿಗಳನ್ನು ಜಾತಿ, ಮತ, ಪಂಥ, ಲಿಂಗ ಭೇದವನ್ನು ಕಿತ್ತೊಗೆದು ಎಲ್ಲರ ಎದೆಯ ಮೇಲೆ ಲಿಂಗ ಕಟ್ಟಿ ಶರಣನ್ನಾಗಿಸಿ ಕಾಯಕ ಕೊಟ್ಟು ಕಾಯಕ ಯೋಗಿಯಾಗಿಸಿ ದಾಸೋಹ ಕಲಿಸಿ ದಾಸೋಹ ಭಂಡಾರಿಯಾದರು ಸಾಂಸ್ಕೃತಿಕ ನಾಯಕರಾದ ಬಸವಣ್ಣನವರು. ಯಾವ ಹೆಣ್ಣ ಮಗಳು ಕನಿಷ್ಠಳೆಂದು ಭಾವಿಸಿದ್ದರೋ ಆ ಸ್ತ್ರೀಯರಿಗೆ ಪ್ರಥಮ ಬಾರಿಗೆ ಸ್ವತಂತ್ರ ಹೆಸರಿನಲ್ಲಿ ಮಾತನಾಡುವ, ಪೂಜಿಸುವ, ಓದುವ, ಬರೆಯುವ ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಸ್ವತಂತ್ರ ಕಲ್ಪಿಸಿ ಕೊಟ್ಟ ದಾರ್ಶನಿಕರಾದ ಜಗಜ್ಯೋತಿ ಬಸವಣ್ಣನವರು.
ಹೀಗಾಗಿ ಇಂದು ಬಸವ ತತ್ವ ಅವಶ್ಯಕತೆ ಇದೆ. ಏಕೆಂದರೆ ಆ ತತ್ವದಲ್ಲಿ ಆತ್ಮವಿಶ್ವಾಸವಿದೆ, ಆತ್ಮಾಭಿಮಾನವಿದೆ, ಶಾಂತತೆ ಇದೆ, ಸೌಹಾರ್ದತೆ ಇದೆ. ಇಂಥ ಆತ್ಮಗೌರವ ಹೆಚ್ಚಿಸುವ ಕಾರ್ಯಕ್ರಮ ಇದಾಗಲಿ. ನಾವೆಲ್ಲರೂ ಬಸವ ಎನ್ನುವ ಆತ್ಮವಿಶ್ವಾಸದಿಂದ ಮುನ್ನಡೆಯೋಣ. ಏಕೆಂದರೆ ಅವರ ಜನಪರ ಮತ್ತು ಪ್ರಗತಿ ಕಾರ್ಯಗಳು ನಾವೆಲ್ಲರೂ ತೆರೆದ ಮನಸ್ಸಿನಿಂದ ನೋಡೋಣ. ಕಾಯವೇ ಕೈಲಾಸ ಎಂದರು ಸಾರಿ ಜನರನ್ನು ದುಡಿಯಲು ಹಚ್ಚಿ ಸ್ವಾಭಿಮಾನದಿಂದ ಬದುಕಲು ಹಚ್ಚಿದ ಮಾರ್ಗವು ನಮ್ಮೆಲ್ಲರನ್ನು ತಿಳ್ಕೊಂಡಿದ್ದೇವೆ. ಎಲ್ಲರೂ ಹೆಚ್ಚಾಗಿ ಅವರಲ್ಲಿರುವ ಮಾನವತೆ ನಮ್ಮೆಲ್ಲರೊಳಗೆ ಬರಲಿ. ಮೌಲಿಕ ಗುಣಗಳು ಬೆಳೆಸಿಕೊಂಡು ಒಬ್ಬರಿಗೊಬ್ಬರು ಗೌರವ ಮತ್ತು ಪ್ರೀತಿಯಿಂದ ಸೌಹಾರ್ದತೆಯಿಂದ ಬಾಳಿ ಬದುಕೋಣ. ಬಸವಣ್ಣರ ಸ್ತ್ರೀ ಸ್ವಾತಂತ್ರ್ಯ ಹಿಡಿದ ಕನ್ನಡಿಯಂತೆ ತಾವೆಲ್ಲರೂ ನನಗೆ ಮಹಿಳೆಗೆ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡೋದಕ್ಕೆ ಪ್ರೋತ್ಸಾಹಿಸಿದ್ದಕ್ಕೆ ಎಲ್ಲರ ಪರವಾಗಿ, ಸ್ತ್ರೀಯರ ಪರವಾಗಿ ತಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಜೊತೆಗೆ ಸ್ತ್ರೀ ಸಬಲೀಕರಣಕ್ಕೆ ನಾಂದಿ ಹಾಡಿದ ಶರಣಬಸವೇಶ್ವರ ಸಂಸ್ಥಾನ ಪರವಾಗಿಯೂ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಎಲ್ಲರೂ ಒಳ್ಳೆಯದಾಗಲಿ ಎಂದು ಹೇಳುತ್ತಾ ನನ್ನ ಉದ್ಘಾಟನೆ ಮಾತು ಮುಗಿಸ್ತೇನೆ. ಶರಣಾರ್ಥಿ. ಬಸವನ ನಾಮವು ಚಿಂತಾಮಣಿ ಕಾಣಿರೋ, ಬಸವಣ್ಣನ ನಾಮವು ಸಂಜೀವಿನಿ ಮೂಲಿಕೆ ಕಾಣಿರೋ. ಇಂತಪ್ಪ ಬಸವಣ್ಣನ ನಾಮವೆನ್ನ ಭಾವವ ತುಂಬಿ ಹೊರಸೂಸಿ ಎನ್ನ ಮನವ ತುಂಬಿತ್ತು. ಎನ್ನ ಮನವ ತುಂಬಿ ಹೊರಸೂಸಿ ಎನ್ನ ಕರ್ಣೇಂದ್ರಿಯಗಳ ತುಂಬಿತ್ತು. ಎನ್ನ ಕರ್ಣೇಂದ್ರಿಯಗಳ ತುಂಬಿ ಹೊರಸೂಸಿ ಎನ್ನ ಸರ್ವಾಂಗದ ರೋಮದ ಕುಳಿಗಳನ್ನೆಲ್ಲ ವೇದಿಸಿತ್ತಾಗಿ ಆನು ಬಸವಣ್ಣನ ಹಾಸಿಕೊಂಡೆನು, ಆನು ಬಸವಣ್ಣನ ಹೊದ್ದುಕೊಂಡೆನು, ಆನು ಬಸವಣ್ಣನ ಸುತ್ತಿಕೊಂಡೆನು, ಆನು ಬಸವಣ್ಣನ ಚಿದ್ಗರ್ಭದಲ್ಲಿ ಕುಳ್ಳಿರ್ದು ಬಸವ 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 ಎಂದು ಭವಸಾಗರವ ದಾಟಿದನಯ್ಯ ಅಖಂಡೇಶ್ವರ. ಸದಾವಕಾಲ ಸ್ಮರಣೀಯರಾದ ಬಸವಾದಿ ಪ್ರಮುಖರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿ, 200 ವರ್ಷಗಳ ಹಿಂದೆ ಕಲಬುರಗಿಯನ್ನು ಕಲ್ಯಾಣವನ್ನಾಗಿ ಮಾಡಿದಂತಹ ಮಹಾದಾಸೋಹಿ ಶರಣಬಸವೇಶ್ವರರನ್ನು ಸ್ಮರಿಸಿ, 113 ವರ್ಷಗಳ ಹಿಂದೆ ಬಸವ ಜಯಂತಿಯನ್ನು ಪ್ರಾರಂಭ ಮಾಡಿದಂತಹ ತ್ರಿವಿಧ ದಾಸೋಹಿ ಮೂರ್ತಿಗಳಾದ ಧಾರವಾಡದ ಮೃತ್ಯುಂಜಯಪ್ಪಗಳವರನ್ನು, ರಾಷ್ಟ್ರಧರ್ಮ ದೃಷ್ಟಾರ ಹರಡೇಕರ ಮಂಜಪ್ಪನವರನ್ನು, ವಚನ ಸಾಹಿತ್ಯವನ್ನು ಹುಡುಕಿಕೊಟ್ಟ ಹಳಕಟ್ಟಿ ಶರಣರನ್ನು ಈ ಸಂದರ್ಭದಲ್ಲಿ ಸ್ಮರಣೆ ಮಾಡಿಕೊಳ್ತಾ, ಇವತ್ತಿನ ದಿವಸ ಕಲ್ಯಾಣ ಕರ್ನಾಟಕದ ಕಲ್ಯಾಣದ ಹೆಬ್ಬಾಗಿಲೆನಿಸಿಕೊಂಡಿರತಕ್ಕಂತಹ ಕಲಬುರಗಿಯ ಮಹಾನಗರದಲ್ಲಿ 200 ವರ್ಷಗಳ ಹಿಂದೆ ಆ ಬಸವಣ್ಣನವರು ಹಾಕಿಕೊಟ್ಟಂತಹ ದಾಸೋಹ ಮಾರ್ಗದಲ್ಲಿ ನಡೆದು ಆ ಬಸವನೇ ಶರಣ ಬಸವನಾಗಿ ಮತ್ತೆ ಕಲಬುರಗಿಯನ್ನು ಕಲ್ಯಾಣವನ್ನಾಗಿ ಮಾಡಿದ ಅನ್ನುವಂಥದ್ದನ್ನು ನಾವು ಕೇಳ್ತೇವೆ. ಅಂತಹ ನೆಲದಲ್ಲಿ ಇವತ್ತು 892ನೆಯ ಬಸವ ಜಯಂತಿಯ ಕಾರ್ಯಕ್ರಮ ಇಡೀ ನಮ್ಮ ಕಲಬುರಗಿ ಜಿಲ್ಲೆಯ ಎಲ್ಲ ಲಿಂಗವಂತ ಸಮುದಾಯದ ಎಲ್ಲ ಪಂಗಡದವರು ಕೂಡಿಕೊಂಡು, ಬಹುಶಃ ನನಗೆ ಇದನ್ನು ನೋಡಿದರೆ ಬಹಳ ಸಂತೋಷ ಅನ್ನಿಸ್ತದೆ. ಕಲಬುರಗಿಯಲ್ಲಿ ಶರಣಬಸವೇಶ್ವರರ ಜಾತ್ರೆಯ ಸಾಗರ ಹರಿತಿತ್ತು. ಇಷ್ಟು ದಿವಸ ಅದು ಒಂದೇ ಹರಿತಿತ್ತು, ವರ್ಷಕ್ಕೊಮ್ಮೆ ಶರಣಬಸವೇಶ್ವರರ ಜಾತ್ರೆಯ ಮಹಾಸಾಗರ ಹರಿತಿತ್ತು. ಆದರೆ ಇವತ್ತಿನ ದಿನಮಾನದಲ್ಲಿ 2025ನೇ ಸಾಲಿನೊಳಗೆ ಇನ್ನು ಮೇಲೆ ಪ್ರತಿ ವರ್ಷ ಶರಣಬಸವೇಶ್ವರರ ಜಾತ್ರಾ ಸಾಗರ ಅಷ್ಟ ಅಲ್ಲ, ಶರಣಬಸಪ್ಪನಂತ ಸಾವಿರ ಮಹಾತ್ಮರನ್ನ ಜಗತ್ತಿಗೆ ಕೊಟ್ಟಂತ ಬಸವಣ್ಣನ ಮಹಾಸಾಗರ ಇನ್ನು ಮೇಲೆ ಕಲಬುರಗಿಯಲ್ಲಿ ಚಾಲುವಾಗ್ತಾ ಇದೆ. ಇದು ಆಗಬೇಕಾಗಿತ್ತು ಈ ನಾಡಿನ ಕರೆ. ಯಾಕಂದ್ರೆ ಇವತ್ತು ಕರ್ನಾಟಕ, ಭಾರತ, ವಿಶ್ವ ಅಂತ ನಾವೇನು ಕರಿತೀವಿ, ಈ ವಿಶ್ವಕ್ಕೊಂದು ದಿಕ್ಸೂಚಿ, ಒಂದು ಮಾರ್ಗದರ್ಶನ. ಮುಂಬರ್ತಕ್ಕಂಥ ದಿನಗಳಲ್ಲಿ ಎಲ್ಲ ಸಮಸ್ಯೆಗಳಿಗೆ, ಒಂದು ಜ್ವಲಂತವಾಗಿರ್ತಕ್ಕಂಥ ಅನೇಕ ಸಮಸ್ಯೆಗಳಿಗೆ ಉತ್ತರವನ್ನು ಕೊಡ್ತಕ್ಕಂಥ ಶಕ್ತಿ ಎದರಲ್ಲಿ ಐತಂದ್ರೆ ಅದು ಬಸವಾದಿ ಪ್ರಮುಖರು ಬರೆದಿರ್ತಕ್ಕಂಥ ವಚನಗಳಲ್ಲಿ ಐತೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಇವತ್ತು ವಚನಗಳೇ ನಮಗೆ, ಅಂದಿನ 12ನೇ ಶತಮಾನದ ಶರಣರ ವಚನಗಳೇ ಇಂದಿನ ಸಂವಿಧಾನದ ಆಶಯಗಳು ಅನ್ನುವಂಥದ್ದನ್ನು ನಾವು ಯಾರು ಕೂಡ ಮರಿಬಾರದು. ಅಂದಿನ ಬಸವಣ್ಣನವರ ಕನಸು, ಪ್ರಜಾಪ್ರಭುತ್ವದ ಕನಸು ಇಂದಿನ ಈ ಸಂವಿಧಾನದಲ್ಲಿ ರೂಪುಗೊಂಡಿದೆ ಅನ್ನುವಂಥದ್ದನ್ನು ನಾವು ನೆನಪಿಸಿಕೊಳ್ಬೇಕಾಗ್ತದೆ. ಇವತ್ತಿನ ಈ ವೇದಿಕೆಯ ಮೇಲೆ ನಮ್ಮ ಶರಣ ಪ್ರಕಾಶ್ ಪಾಟೀಲ್ರವರು ಭಾಳ ಚಲೋ ಮಾತಾಡಿದರು. ಅಷ್ಟಾವರಣದ ಬಗ್ಗೆ, ಶಟಸ್ಥಲದ ಬಗ್ಗೆ, ಪಂಚಾಚಾರಗಳ ಬಗ್ಗೆ ಮಾತಾಡಿದರು. ನಿಮಗೆ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಭಾಳ ಮಂದಿ ರಾಜಕಾರಣಿಗಳ ಬಾಯಾಗ ಅಷ್ಟಾವರಣ, ಪಂಚಾಚಾರ, ಶಟಸ್ಥಲ ಬರೋದೇ ಇಲ್ಲ.
ಬಹುಶಃ ಎಲ್ಲ ಲಿಂಗಾಯತ ಧರ್ಮದ ರಾಜಕಾರಣಿಗಳು ಹೋದಲ್ಲಿ ಒಟ್ಟು ಲಿಂಗ ವಿಭೂತಿ ರುದ್ರಾಕ್ಷಿ ಹೇಳಿದ್ರೆ, ಯಾಕಂದ್ರೆ ಒಂದು ಕಾಲ ಇತ್ತು 50 ವರ್ಷದಿಂದ ಸಮಾಜ ನಮ್ಮ ಮಾತು ಕೇಳ್ತಿತ್ತು, ಈ ಕೆಂಪು ಪಟಗಾದವ್ರ ಮಾತು ಕೇಳ್ತಿತ್ತು. ಈ ಒಂದಿಟ್ಟು ಅಡ್ನಾಡಿ ಸಮಾಜ ಬಂದೈತಿ, ನಾವೆಲ್ಲ ಮೂಲ ಗುಂಪಾಗಿವೆ. ಈಗ ಪ್ರಜಾಪ್ರಭುತ್ವದಾಗ ನಿಮ್ಮ ಮಾತು ವೇದವಾಕ್ಯ ಅಕ್ಕವು, ಅದಕ್ಕೆ ನೀವರ ಒಟ್ಟು ಹೋದಲ್ಲಿ ನೋಟು ವಿಭೂತಿ ರುದ್ರಾಕ್ಷಿ ಲಿಂಗದ ಬಗ್ಗೆ ಹೇಳಿದ್ರೆ, ಬಹುಶಃ ಕಲಬುರಗಿ ಭಾಗದೊಳಗೆ ನನಗೆ ಗೊತ್ತಿದ್ದಂಗೆ 80% ಲಿಂಗಾಯತರ ಕೊಳ್ಳ ಬಣ 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 ಅಂತ. ಯಾಕಂದ್ರೆ ನನಗೆ ಗೊತ್ತೈತಿದ್ರೆ ಹಣೆ ಬರ ಶರಣ ಬಸಪ್ಪ ಅನ್ನುವಂಥ ಪುಣ್ಯಾತ್ಮ ಬಂದ ಅಂತೇಳಿ ಇಟ್ಟರ ಉಳ್ಕೊಂಡಿವಿ ನಾವು, ಇಲ್ಲದಿದ್ರೆ ಇಟ್ಟು ಗಪಿತಾಗಿ ಹೋಗಿಬಿಡ್ತಿದ್ವಿ ನಾಡಿನೊಳಗೆ. ಆ ಪುಣ್ಯಾತ್ಮ ಬಂದು ಒಟ್ಟು ಗುರುಲಿಂಗ ಜಂಗಮರು ಪಾದೋದಕ ಪ್ರಸಾದ ದಾಸೋ ಅಂತ ಆ ಬಸವಣ್ಣನವರ ಕಾರ್ಯವನ್ನು ಮುಂದುವರಿಸಿದ ಅಂತ ತಿಳ್ಕೊಂಡು ಇವತ್ತು ಕಲಬುರಗಿ ಆಗ್ಬಿಟ್ಟು 3 ಬಟ್ಟಿ ಬತ್ತಿಯವರು ಸಿಗ್ತೀರಿ, ಒಂದಿಷ್ಟು ಕೊಳ್ಳಾಗ ಲಿಂಗ ಕಟ್ಕೊಂಡವ್ರು ಸಿಗ್ತೀರಿ. ಬಹುಶಃ ಆತನೂ ಒಬ್ಬಾತ ಬರದ ಹೋಗಿ ಬಿಟ್ಟಿದ್ರು ಏನಾಕಿತ್ತು ಕಲಬುರಗಿ ಪರಿಸ್ಥಿತಿ ಅನ್ನೋದು ನೆನೆಸ್ಕೊಂಡ್ರೆ ಭಯ ಆಗ್ತದೆ. ಇವತ್ತಿನ ಈ ವೇದಿಕೆಯಲ್ಲಿ ನೀವು ರಾಜಕಾರಣಿಗಳಿಗೆ ಮಾದರಿಯಾಗುವಂಥ ಮಾತುಗಳನ್ನು ಮಾತಾಡಿದ್ದೀರಿ. ನಮ್ಮೆಲ್ಲ ಸ್ವಾಮಿಗಳ ಪರವಾಗಿ ನಿಮಗೆ ವಿಶೇಷವಾದ ಅಭಿನಂದನೆಯನ್ನು ನಾನು ಸಲ್ಲಿಸಲಿಕ್ಕೆ ಇಚ್ಛಪಡ್ತೇನೆ. ಒಂದು 2-3 ವರ್ಷದಿಂದ ನಾನು ಈ ಭಾಗದ ಒಂದು ಹಳ್ಳಿಗೆ ಬಂದಾಗ ನನಗೆ ನಮ್ಮ ಪಾಟೀಲ್ರು ಭೇಟಿಯಾಗಿದ್ರು, MY ಪಾಟೀಲ್ರು. ಅವ್ರನ್ನ ನೋಡಿ ಒಂದು ಮಾತು ಹೇಳಿದ್ದೆ ನಾನು, ನಿಮ್ಮನ್ನು ನೋಡಿದ್ರೆ ಶರಣ ಬಸಪ್ಪನ ಕಲಬುರಗಿಗೆ ಕರ್ಕೊಂಡ್ಬಂದು ದೊಡ್ಡಪ್ಪ ಗೌಡನು ನೋಡಿದಂಗೆ ಆಕತಿ, ಒಂದಿಟ್ಟು ಬಸವಣ್ಣವ್ರ ಕೆಲಸ ಮಾಡ್ರಿ ಅಂತ ಹೇಳಿದ್ದೆ ನಾನು ಅವರಿಗೆ. ಇವತ್ತು ಕಲಬುರಗಿ ಒಳಗೆ ಎಲ್ಲಿ ನೋಡಿದಲ್ಲಿನೂ ಕೂಡ ಆ ಬ್ಯಾನರ್ ಅವ್ರ ಫೋಟೋ ನೋಡಿ ನನಗೆ ಭಾಳ ಖುಷಿ ಆಯಿತು. ನಮ್ಮ ರಾಜಕಾರಣಿಗಳು ಯಾರಿಂದ ದೊಡ್ಡವರಾಗಬೇಕು, ಲಿಂಗಾಯತ ರಾಜಕಾರಣಿಗಳಂದ್ರೆ ಬಸವಣ್ಣನ ನಾಮದ ಬಲದಿಂದ ದೊಡ್ಡವರಾಗಬೇಕು, ಬಸವಣ್ಣನ ನಾಮದ ಬಲದಿಂದ ದೊಡ್ಡವರಾಗಬೇಕು. ನಮಗೆ ಬಸವಣ್ಣನೇ ಬಹಳ ಆದರ್ಶ ಆಗ್ತಾನೆ. ಯಾಕೆ ಬಸವಣ್ಣವ್ರು ನಮಗೆ ಬಹಳ ಮುಖ್ಯ ಅಕ್ಕಾರಿ ಅಂದರೆ, ನಿಮಗೆ ಬಹಳ ಅದ್ಭುತವಾದ 2 ಪಾಯಿಂಟ್ ಹೇಳ್ತೀನಿ. ಇವತ್ತು ದಾಸೋಹ 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 ಅಂತೀರಿ, ಕಾಯಕ 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 ಅಂತೀರಿ, ಸ್ತ್ರೀ ಸಮಾನತೆ ಅಂತೀರಿ. ಈ 3 ಶಬ್ದಗಳು ಏನದಾವಲ್ಲ, ಇವು ವೇದದಾಗ ಸಿಗುವುದಿಲ್ಲ, ಆಗಮದಾಗ ಸಿಗುವುದಿಲ್ಲ, ಶಾಸ್ತ್ರದಾಗ ಸಿಗುವುದಿಲ್ಲ, ಪುರಾಣದಾಗ ಸಿಗುವುದಿಲ್ಲ. ಇವುಗಳ ಉಲ್ಲೇಖ ಮೊಟ್ಟ ಮೊದಲು ಎಲ್ಲಿ ಸಿಗುತ್ತೈತೆ ಅಂದ್ರೆ 12ನೇ ಶತಮಾನದ ಶರಣರ ವಚನಗಳಲ್ಲಿ ಮಾತ್ರ ಸಿಗುತ್ತೈತೆ. ಕಾಯಕಕ್ಕೂ ದಾಸೋಹಕ್ಕೂ ಮೂಲ ಫೌಂಡರ್ ಅಂದ್ರೆ ಬಸವಣ್ಣವರು ಬರೋಕ್ಕಿಂತ ಮೊದಲ ಕಾಯಕ ದಾಸೋಹಕ್ಕಷ್ಟು ಮಹತ್ವ ಇದ್ದಿದ್ದಿಲ್ಲ. ಬಸವಣ್ಣವರು ಬಂದ ಮೇಲೆ ಕಾಯಕ ದಾಸೋಹಕ್ಕೆ ಮಹತ್ವ ಬಂತು. ಬಸವಣ್ಣವರು ಬರೋಕ್ಕಿಂತ ಮೊದಲು ಕದ ಹಾಕೊಂಡು ಉಣ್ತಿದ್ರು, ಅವ್ರವ್ರ ಜಾತಿ ಮಂದಿ ಕರ್ಕೊಂಡು ಉಣ್ತಿದ್ರು. ಹೊರಗ ಸಹನಾವತು ಸಹನೋ ಬುನ್ನಕ್ತು ಸವೀರ್ಯಂ ಕರ್ವಾವಹೈ ತೇಜಸ್ವಿನಾವಧೀತಮಸ್ತು ಮದ್ಮಶಾವಹೈ ಶಾಂತಿ 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 ಅನ್ನೋರು. ಮತ್ತು ಒಳಗೆ ಕರಿಬೇಕಾದ್ರೆ ಅಂಗಿ ಎತ್ತಿ ಐತೇನು ಹೇಳಿ, ದಾರ ಐತೆ ನಿಂದು ನೋಡೆ ಅವ್ರವ್ರ ಮಂದಿನ ಅವ್ರವ್ರು ಕರ್ಕೊಂಡು ಕುಂದಿರ್ತಿದ್ರು, ಅವ್ರವ್ರ ಜಾತಿ ಮಂದಿ ಅವ್ರವ್ರು ಕರ್ಕೊಂಡು ಕುಂದಿರ್ತಿದ್ರು. ಆದ್ರೆ ಬಸವಣ್ಣನವರು ಬಂದ ಮೇಲೆ ಹಾರುವರ ಮೊದಲಾಗಿ ಅಂತ್ಯಜರು ಕಡೆಯಾಗಿ ಎಲ್ಲ ಜಗತ್ತಿನ ಜಾತಿಗೆ ಜನ ಒಂದೋ ಪಂಕ್ತಿಯಾಗ ಕುಂತು ಪ್ರಸಾದ ಮಾಡಿದ್ರು. ಇದು ದಾಸೋಹ. ದಾಸೋಹಿ ಬಸವಣ್ಣ ದಾಸೋಹ ಕಲಿಸಿದನು, ದೇಶ ಎಲ್ಲ ಹೊಸ ಮಾತು ಕೇಳುತ್ತಲಿ ಮಾಸಿದವು ವೇದ ಹುಷಿ ಅಂತ ನೋಡು. ಈ ಜಗತ್ತಿಗೆ ದಾಸೋಹವನ್ನು ಕೊಟ್ಟವರು ಯಾರಾದರೂ ಇದ್ರೆ ಅದು ಬಸವಣ್ಣನವರು. ಅದಕ್ಕೆ ಅವರು ತಮ್ಮ ಒಂದು ವಚನದಲ್ಲಿ ಹೇಳ್ತಾರೆ, ಎನ್ನ ತನು ನಿಮ್ಮ ದಾಸೋಹಕ್ಕೆ ಸವೆವಂತೆ ಮಾಡಯ್ಯ, ಎನ್ನ ಮನ ನಿಮ್ಮ ದಾಸೋಹಕ್ಕೆ ಅಲಸದಂತೆ ಮಾಡಯ್ಯ, ಎನ್ನ ಭಾವ ನಿಮ್ಮ ದಾಸೋಹಕ್ಕೆ ಕೂಡಿಕೊಳ್ಳುವಂತೆ ಮಾಡಯ್ಯ ಅಂತ ಹೇಳ್ತಾರೆ. ಅದಕ್ಕೆ ಆ ದಾಸೋಹ ದಾಸೋಹ ಅಂತೀರಿ. ಈ ದಾಸೋಹದ ಮೂಲ ಬೀಜವನ್ನು ಈ ನೆಲದಲ್ಲಿ ಬಿತ್ತಿದವರು ಅಂದ್ರೆ ಅದು ಬಸವಣ್ಣನವರು ಅನ್ನುವಂಥ ಪೂರ್ಣ ಪ್ರಮಾಣದ ಸತ್ಯವನ್ನು ಲಿಂಗಾಯತರ ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಇದು ಒಂದು. ಇನ್ನು ಕಾಯಕ ಅನ್ನುವಂಥ ಶಬ್ದ ಏನೈತಲ್ಲ, ಬಸವಣ್ಣವ್ರು ಬರೋಕ್ಕಿಂತ ಮೊದಲು ದುಡಿತಿದ್ದಿಲ್ಲನ್ರಿ ಯಾರು ಅಂತ ಕೇಳಬೇಡ್ರಿ, ದುಡಿತಿದ್ರು. ಆದ್ರೆ ದುಡಿದದ್ದು ಅವರು ಉಪಜೀವನಕ್ಕಾಗಿತ್ತು. ಬಸವಣ್ಣವರು ಬಂದ ಮೇಲೆ ತನಗಾಗಿ ಅಲ್ಲ, ತನ್ನ ಮಡದಿ ಮಕ್ಕಳಿಗಾಗಿ ಅಲ್ಲ, ಅದು ಸಮಾಜಕ್ಕಾಗಿ ಸಲ್ಲಬೇಕಂತ ತಿಳ್ಕೊಂಡು ಅದನ್ನು ಸೋಹಂಭಾವದಿಂದ ಗಳಿಸಿ ದಾಸೋಹಂಭಾವದಿಂದ ಸಮರ್ಪಿತ ಮಾಡುವಂಥ ಸೂತ್ರವನ್ನ ಈ ನಾಡಿಗೆ ಯಾರು ಕೊಟ್ಟರು ಅಂದ್ರೆ ಅದನ್ನು ಬಸವಣ್ಣವರು ಕೊಟ್ಟರು. ಅದಕ್ಕೆ ಕಾಯಕವ ಕಲಿಸುವುದಕ್ಕೆ ನಾಯಕನು ಬಸವಣ್ಣ. ನೋಡ, ನಾಯಕ ಅಂತವ, ಫೌಂಡರ್ ಅಂತವ, ನೋಡ ಹೈಕಮಾಂಡ್ ಅಂತವ. ಕಾಯಕವ ಕಲಿಸುವುದಕ್ಕೆ ನಾಯಕನು ಬಸವಣ್ಣ. ಜೀಯ ಹೊಸ ಮತಕ ಶಿವಭಕ್ತಿ ಸಾರುವುದಕ್ಕ ರಾಯ ಜೀವನದ ಹೊಸ ನುಡಿಗೆ ಎನ್ನುವಂಥ ಮಾತನ್ನ ಜನಪದ ಸಾಹಿತ್ಯಗಳು ಹೇಳ್ಕೊಂಡು ಬರ್ತಾವೆ. ಇದು ಒಂದು ನಿಮಗೆ ಸ್ಪಷ್ಟ ಗೊತ್ತಾಗಬೇಕು. ಇನ್ನೊಂದು ಏನು ಹೇಳಿಕ್ಕೆ ಇಚ್ಛೆ ಪಡ್ತೀನಿ ಅಂದ್ರೆ ಸ್ತ್ರೀ ಸಮಾನತೆ. ಇವತ್ತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾತೋಶ್ರೀ ದ್ರಾಕ್ಷಾಯಣಿ ತಾಯಿ ಶರಣಬಸಪ್ಪ ಅಪ್ಪ ಅವರು ಮಾಡಿದ್ರು. ಬಹಳ ಸಂತೋಷ ಆಯ್ತು ನನಗೆ. ನಮ್ಮ ತಾಯಂದ್ರೆ ಎಷ್ಟೋ ಮಂದಿ ತಲೆಗೆ ರುಮಾಲ ಸುತ್ತಕೊಂಡು ಅಗದಿ ಕಿತ್ತೂರು ಚೆನ್ನಮ್ಮನಂಗೆ ಬೆಳವಡಿ ಮಲ್ಲಮ್ಮನಂಗೆ ಬಂದು ಕುಂತದ್ದು ನೋಡಿದೆ. ಹಂಡೆ ಹಾಲು ಕುಡಿದಷ್ಟು ಸಂತೋಷ ಆಯ್ತು ನನಗೆ. ನಿಮಗೆ ಗೊತ್ತಿರಲಿ, ಪ್ರಮಾಣ ಮಾಡಿ ಹೇಳ್ತೀನಿ, ಈ ದೇಶದೊಳಗೆ ಹೆಣ್ಣನ್ನ ಮಾಯೆ ಅಂತ ಕರೆದ್ರು, ಹೆಣ್ಣನ್ನ ಹೆರುವ ಯಂತ್ರ ಅಂತ ಕರೆದ್ರು,
ಹೆಣ್ಣಂದ್ರೆ ಅದು ಶೂದ್ರ ಅಂತ ಕರೆದ್ರು, ಹೆಣ್ಣಂದ್ರೆ ಅದು ಪಾಪದ ಪಿಂಡ ಅಂತ ಕರೆದ್ರು, ಹೆಣ್ಣಂದ್ರೆ ಅದು ಆಧ್ಯಾತ್ಮಿಕ ಸಾಧನೆಗೆ ಅದು ಹುಣ್ಣ ಅಂತ ಕರೆದ್ರು. ಆದ್ರೆ ನಮ್ಮ ಅಪ್ಪ ಬಸವಣ್ಣ ಹೆಣ್ಣ ಮಾಯ ಅನ್ಲಿಲ್ಲ, ನಮ್ಮನ್ನ ಹಡದಾಕಿ ನಮ್ಮವ್ವ. ನೋಡ್ರಿ ಬಸವಣ್ಣನ ಮಾತು ಎಷ್ಟು ಚಂದದ, ನಮ್ಮನ್ನ ಹಡದಾಕಿ ನಮ್ಮವ್ವ. ನಮ್ಮವ್ವನಕ್ಕಿಂತ ಮೊದಲು ಹುಟ್ಟಿದಾಕಿ ದೊಡ್ಡವ್ವ, ನಂತರ ಹುಟ್ಟಿದಾಕಿ ಸಣ್ಣವ್ವ. ನನಕ್ಕಿಂತ ಮೊದಲು ಹುಟ್ಟಿದಾಕಿ ನಮ್ಮ ಅಕ್ಕ, ನನ್ನ ಬಗಲಾಗಿ ಎತ್ಕೊಂಡು ಅಡ್ಡಾಡಿದಾಕಿ. ನನ್ನ ಬೆನ್ನ ಹಿಂದೆ ಬಂದು ನಮ್ಮ ಅಣ್ಣ ಅಂತ ತಿಳ್ಕೊಂಡು ಕರಿಯಾಕಿ ನಮ್ಮ ತಂಗಿ, ಆಕಿನೂ ಹೆಣ್ಣ. ಯಾರದೋ ಒಂದು ಮನೆಯಾಗ ಹುಟ್ಟಿ ತನ್ನ ಮನೆ ಹಂಗೆ ಹರ್ಕೊಂಡು ಸಾಯು ಮಠ ನಿನ್ನ ಮನೆಗಾಗಿ ದುಡಿಯಾಕ ಬರುವಂಥ ಹೆಂಡತಿ, ಆಕಿನೂ ಹೆಣ್ಣ. ನಾಳೆ ನೀವು ಸತ್ತಾಗ ನಿನ್ನ ಗೂಟಕ್ಕೆ ಬಡದ್ರ ನಮ್ಮಪ್ಪ ಅಂತ ಗದ್ದಾ ತುಟಿ ಹಿಡ್ಕೊಂಡು ಅಳುವಂಥ ಮಗಳು ಸಹಿತ ಹೆಣ್ಣ. ಅದಕ್ಕೆ ಹೆಣ್ಣು ಅಕ್ಕ, ಹೆಣ್ಣು ತಂಗಿ, ಹೆಣ್ಣು ತಾಯಿ, ಹೆಣ್ಣು ನಾದಿನಿ, ಹೆಣ್ಣು ಗೆಳತಿ, ಹೆಣ್ಣು ಸಾಕ್ಷಾತ್ ಪಾರ್ವತಿಯ ಸ್ವರೂಪ ಅಂತ ಈ ಜಗತ್ತಿಗೆ ಮೊದಲು ಬಸವಣ್ಣವ್ರು ಹೇಳಿದ್ರು. ಪುಣ್ಯಾತ್ಮ ನೋಡು ಕಣ್ಣು ಚಂದ ಇಟ್ಕೊಂಡು ನೋಡ್ರೋ ಮಾರಾಯ, ಹೆಣ್ಣು ಮಾಯ ಅಲ್ಲ, ಅದು ಸಾಕ್ಷಾತ್ ಅಕ್ಕ ಮಹಾದೇವಿ ಸ್ವರೂಪ ಆಗಿ ಕಾಣತೈತಿ ಅಂತ ತಿಳ್ಕೊಂಡು ಹೇಳಿದರು. ಅದರ ಪರಿಣಾಮ ಜಗತ್ತಿನ ಯಾವ ಮೂಲೆಯಲ್ಲಿ ಹೋಗ್ರಿ, ಪ್ಲೇಟೋ ಅರಿಸ್ಟಾಟಲನ್ನು ಸುದ್ದಿ ಕೇಳ್ತೀರಿ, ಮೆಸೊಪೊಟಮಿಯಾ ನಾಗರಿಕತೆಯನ್ನು ಕೇಳ್ತೀರಿ, ಗ್ರೀಕ್ ದೇಶದ ನಾಗರಿಕತೆಯನ್ನು ಕೇಳ್ತೀರಿ, ಎಲ್ಲಿ ಕೂಡ ಸ್ತ್ರೀ ಪರವಾದ ಚಿಂತನೆಗಳು ನಡೆದಿಲ್ಲ. ಏಕಕಾಲಕ್ಕೆ ಬಸವ ಕಲ್ಯಾಣದಲ್ಲಿ 30ಕ್ಕೂ ಹೆಚ್ಚು ಜನ ವಚನಕಾರ್ತಿಯರು ಒಂದೇ ಕಾಲದಾಗ ಸಿಗ್ತಾರ. ಅವತ್ತ ಸಾಲ್ ಇದ್ದಿಲ್ಲ, ಕಾಲೇಜ್ ಇದ್ದಿಲ್ಲ, ಯೂನಿವರ್ಸಿಟಿ ಇದ್ದಿಲ್ಲ. ಅವತ್ತು ಅವರು ಬರೋದು ವಚನಗಳಿಗೆ ಇವತ್ತು ನಿಮ್ಮಂಥ ಯೂನಿವರ್ಸಿಟಿಯವರು PhD ಮಾಡಾಕತ್ತೀರಿ ಅಂದ್ರೆ ನಮ್ಮ ಶರಣರು ಅನುಭವದ ಶಾಲೆಯಲ್ಲಿ ಕಲ್ತು ಬಂದರು ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕಾಗ್ತದೆ. ಸುಮ್ಮನೆ ಒಬ್ಬ ಶರಣೆ ವಚನವನ್ನು ಹೇಳಕ್ಕೆ ಇಚ್ಛಪಡ್ತೀನಿ. ನೀವೆಲ್ಲ ಲಗ್ನ ಆಗುವಾಗ ಸಾಲಾವಳಿ ಅಂತ ನೋಡ್ತೀರಿ, ನೋಡೋದಿಲ್ಲ? ಹೆಣ್ಮಕ್ಳೆಲ್ಲ ಸಾಲಾವಳಿ ಅಂತ ನೋಡ್ತೀರಿ, ಕೈ ನೋಡ್ತೀರಿ, ಕೈಯಾಗ ಗಂಡ ಹೆಂಡರ ರೇಖಾ ಕೂಡ್ಯಾವನಂತ ನೋಡ್ತೀರಿ. ನೀವೆಲ್ಲ ಬಹುಶಃ ಹೆಚ್ಚು ಕಡಿಮೆ ಎಲ್ಲರೂ ನೋಡ್ತೀರಿ. ಕೈಯಾಗ ಕುಡಿರ್ತಾವ ಗಂಡ ಹೆಂಡರು, ಮನೆಯಾಗ ಕುಡಿರೋದಿಲ್ಲ. ಬರೀ ಕೈಯಾಗ ಗಂಡ ಹೆಂಡರ ರೇಖಾ ಕೂಡಿದ್ರೆ ದೊಡ್ಡದಲ್ಲ, ಅದು ಮನಸ್ಸಿನಿಂದ ಕೂಡ್ಬೇಕು. ಹುಡುಗ ಹುಡುಗಿ ಸಾಲಾವಳಿ ತೆಗ್ಸಾಕ್ ಹೋಗ್ತೀರಿ, ಹುಡುಗಿ ಮನಸ್ಸಿಗೆ ಬರ್ತೈತಿ, ಆದ್ರೆ ಹುಡುಗಿ ಹೆಸರು ಸರಿ ಬರೋದಿಲ್ಲ, ಗುಣ ಕಡಿಮೆ ಬರ್ತಾವ. ಅವಾಗ ಏನು ಮಾಡ್ತೀರಿ ನೀವು? ಹುಡುಗಿ ಹೆಸರು ಚೇಂಜ್ ಮಾಡ್ತೀರಿ. ಹುಡುಗಿ ಹೆಸರು ಚೇಂಜ್ ಆತ ಕರೆ, ಆದ್ರೆ ಹುಡುಗಿ ಎತ್ತರ ಕಡಿಮೆ ಆತೇನ್, ಹುಡುಗಿ ಬಣ್ಣ ಕಡಿಮೆ ಆತೇನ್, ಹುಡುಗಿ ವಯಸ್ಸು ಕಡಿಮೆ ಆತೇನ್? ಅದಕ್ಕೆ ಅವ್ರು ಹೇಳ್ತಾರ ಶರಣರು, ಸಾಲಾವಳಿ ನೋಡಿ ಲಗ್ನ ಮಾಡಬೇಡ್ರೋ ಮಾರಾಯ, ಹುಡುಗ ಹುಡುಗಿ ಕ್ಯಾರೆಕ್ಟರ್ ಚಾರಿತ್ರ್ಯವನ್ನು ನೋಡಿ ಲಗ್ನ ಮಾಡಿರ್ತ ತಿಳ್ಕೊಂಡು ಹೇಳ್ತಾರೆ. ಇವತ್ತು ನಾವು ಅದನ್ನು ಬಳಸ್ತೀವಿ ಸೋಂಕು ಅಂತೇಳಿ. 12ನೇ ಶತಮಾನದಲ್ಲಿ ಸೋಂಕು ತಗುಲಿತ್ತು ಅನ್ನುವಂಥ ಶಬ್ದವನ್ನು ಒಬ್ಬ ವಚನಕಾರ್ತಿ ಬರೀತಾಳೆ. ಸೋಂಕು ತಗುಲಿತ್ತು, ಒಂದು ಕಣ್ಣಿಗೆ ಸೂಜಿ ಸುಚ್ಚಿದ್ರೆ ಈ ದೇಹಕ್ಕೆ ಹೆಂಗ ನೋವಾಕತಿ. ಗಂಡ ಹೆಂಡತಿ ಇಬ್ರು ಕೂಡಿ ಆರೋಗ್ಯವಂತರಾಗಿದ್ರೆ ಕುಟುಂಬ ಚಲೋ ಇರ್ತತಿ. ಗಂಡ ರೋಗಿ ಆದ್ರೆ ಹೆಂಡತಿ ದುಡಿದು ಸಾಯ್ಬೇಕಾಕತಿ, ಇಲ್ಲ ಹೆಂಡತಿ ರೋಗಿ ಆದ್ರೆ ಗಂಡ ದುಡಿದು ಸಾಯ್ಬೇಕಾಕತಿ. ಅದಕ್ಕೆ ಲಗ್ನ ಮಾಡ್ಬೇಕಾದ್ರೆ ಸಾಲಾವಳಿ ನೋಡಿ ಮಾಡಬೇಡ್ರಿ. ಏನು ನೋಡಿ ಮಾಡ್ರಿ? ಅವರ ಚೀಲ ಚಾರಿತ್ರ್ಯಗಳನ್ನು ನೋಡಿ ಮಾಡ್ರಿ ಅಂತ ತಿಳ್ಕೊಂಡು ಅವತ್ತು ವಚನಕಾರರು ಹೇಳ್ತಾರೆ. ವಚನಕಾರರು ಅವತ್ತಿನ ಕಾಲಕ್ಕೂ ಬೇಕಾದವರು, ಇವತ್ತಿನ ಕಾಲಕ್ಕೂ ವಚನಕಾರರು ಬಹಳ ಪ್ರಸ್ತುತ. ಇದು ಒಂದು ನಿಮಗೆ ನೆನಪಿರಲಿ. ಇನ್ನೊಂದು ನಾನು ಬಹಳ ಸೂಕ್ಷ್ಮವಾಗಿ ನಿಮಗೆ ಹೇಳಕ್ಕೆ ಇಚ್ಛಪಡ್ತೀನಿ. ಇವತ್ತು ಕಲಬುರಗಿ ಭಾಗದಲ್ಲಿ ಜೇವರಿಗಿ ಒಳಗೆ ಷಣ್ಮುಖ ಶಿವಯೋಗಿಗಳಂತ ಆಗಿ ಹೋದ್ರು. ಬಹಳ ಮಂದಿಗೆ ಗೊತ್ತೈತೆ ಇಲ್ಲೋ ಗೊತ್ತಿರಲಿ. 12ನೇ ಶತಮಾನದಲ್ಲಿ ವಚನ ಸಾಹಿತ್ಯ ಕಲ್ಯಾಣದಲ್ಲಿ ಹುಟ್ಟಿತು. ಆದ್ರೆ ಕಲ್ಯಾಣದಲ್ಲಿ ಹುಟ್ಟಿರ್ತಕ್ಕಂಥ ವಚನ ಸಾಹಿತ್ಯ ಅದು ಕೊನೆಯಾಗಿದ್ದೆಲ್ಲಿ ಅಂದ್ರೆ ಅದು ಜೇವರಿಗಿ ಷಣ್ಮುಖ ಸ್ವಾಮಿಗಳೇ ಕೊನೆಯ ವಚನಕಾರರಂತ ತಿಳ್ಕೊಂಡು ದಾಖಲೆ ಇದೆ. ಅವರೊಂದು ಮಾತು ಹೇಳ್ತಾರೆ, ಜೇವರಿಗಿ ಷಣ್ಮುಖ ಶಿವಯೋಗಿಗಳು ಒಂದು ಮಾತು ಹೇಳ್ತಾರೆ. ಇಲ್ಲೇ ನಿಮ್ಮ ಭೀಮಾ ನದಿ ದಂಡಿ ಒಳಗೆ ರಾಮಾಪುರದ ಬಕ್ಕಪ್ಪ ಅಂತ ಆಗಿ ಹೋದ. ರಾಮಾಪುರದ ಬಕ್ಕ, ಆ ರಾಮಾಪುರದ ಬಕ್ಕನ ಹಾಡೆಲ್ಲ ನೀವು ಕೇಳಿರಿ. ಯಾರಿಗೆ ಹೇಳಲೇ ಯವ್ವ ಎನ್ನ ದುಃಖ, ಗಂಡ ಸಿಗಲಿಲ್ಲ ನನ್ನ ತಕ್ಕ, ಇವ ಅವ ಬರದ ಹಾಡುಗಳೇ. ಸುರಪುರದ ಸಂಸ್ಥಾನಿಕರು ಷಣ್ಮುಖ ಶಿವಯೋಗಿಗಳನ್ನು ಕರ್ಕೊಂಡು ಹೋಗಿ ನೀವು ಅಭಿನವ ಚನ್ನಬಸವಣ್ಣ ಅಂತ ತಿಳ್ಕೊಂಡು ಅವರಿಗೆ ಬಿರುದು ಕೊಡ್ತಾರೆ, ಅವರನ್ನು ಮೆರೆಸ್ತಾರೆ. ಚನ್ನಬಸವಣ್ಣನವರ ಸ್ವರೂಪವೇ ಷಣ್ಮುಖ ಸ್ವಾಮಿಗಳಂತ ಕೇಳಿ ಜೇವರಿಗಿ ಮಠಕ್ಕೆ ಅವತ್ತಿನ ಕಾಲದಲ್ಲಿ ಸುರಪುರದ ಸಂಸ್ಥಾನಿಕರು 1800 ಎಕರೆ ಜಮೀನು ಕೊಡ್ತಾರೆ. 120 ಹಳ್ಳಿಗಳಲ್ಲಿ ಕೋಳಿ ಕೂಗಿದಲ್ಲಿ ಒಂದು ಮಠಕ್ಕೊಂದು ಬಾವಿ ಅಂತ ಕಟ್ಟಿಸ್ತಾರೆ. ಆ ಷಣ್ಮುಖ ಶಿವಯೋಗಿಗಳವರಿಗೆ ಒಬ್ಬ ಮಂತ್ರಿ ಇದ್ದ, ಅವನ ಹೆಸರು ಏನಂದ್ರೆ ನಿಷ್ಠಿ ರುದ್ರಪ್ಪ ಅಂತ ಅವನ ಹೆಸರು ನೆನಪಿರಲಿ. ನಿಷ್ಠಿ ರುದ್ರಪ್ಪ. ಇವತ್ತಿಗೂ ಈ ಭಾಗದಲ್ಲಿ ನಿಷ್ಠೆ ಅಂತ ಮನೆತನ ಅದಾವ ನೋಡ್ರಿ. ಆ ನಿಷ್ಠೆ ಮನೆತನ ಯಾರು ಅಂದ್ರೆ ಅವ್ರು ರುದ್ರಪ್ಪನ ಮನೆತನನೇ. ಆ ನಿಷ್ಠೆ ರುದ್ರಪ್ಪ ಒಂದು ಮಾತು ಹೇಳ್ತಾರೆ ಷಣ್ಮುಖ ಶಿವಯೋಗಿಗಳು, ನೋಡಪ್ಪ ಈ ಜಗದ್ಗುರು, ಈ ಪದವಿ, ಈ ಪಟ್ಟ ನಮಗೆ ಬೇಡ, ನಮಗೆ ಎಲ್ಲ ಕಾಲಕ್ಕೂ ಸಂದೇಶವನ್ನು ಕೊಟ್ಟು ಜಗತ್ತಿನ ಎಲ್ಲ ಕಾಲಕ್ಕೂ ಸಲ್ಲುವಂತ ಮಾತುಗಳನ್ನು ಹೇಳಿರ್ತಕ್ಕಂಥ
ಬಸವಣ್ಣನವರೇ ನಿಜವಾದ ಜಗದ್ಗುರುಗಳಾಗಕ್ಕೆ ಯೋಗ್ಯದಾರ. ಅದಕ್ಕೆ ಕೋಳಿ ಕೂಗಿದ ಊರಾಗ ಒಂದು ಮಠ ಕಟ್ಟಂತ ತಿಳ್ಕೊಂಡು ಹೇಳಿ ಕಲ್ಯಾಣ ಕರ್ನಾಟಕದ ಭಾಗದ ಜೇವರ್ಗಿ ಭಾಗದಲ್ಲಿ 100 ಮಠಗಳನ್ನ ನಿಷ್ಠಿ ರುದ್ರಪ್ಪನ ಕಡೆಯಿಂದ ಕಟ್ಟಿಸಿ ಲಿಂಗಾಯತ ಧರ್ಮ ಪ್ರಚಾರವನ್ನ ಷಣ್ಮುಖ ಶಿವಯೋಗಿಗಳು ಮಾಡಿದ್ರು ಅನ್ನುವಂಥದ್ದನ್ನ ನಾವು ನೆನಪಿಟ್ಟುಕೊಳ್ಬೇಕಾಗ್ತದೆ. ರಾಮಾಪುರದ ಬಕ್ಕಪ್ಪ ಅವ್ರ ಅಂತ್ಯ ಕೊಕ್ಕಾನ, ಯಪ್ಪ ನೀವು ರಾಜಗುರುಗಳಿಂದ ಸನ್ಮಾನಿತರಾದ್ರಿ, ನೀವಿನ್ನು ಜಗದ್ಗುರು ಪೀಠದವರಾದ್ರಿ ಅಂದಾಗ ಷಣ್ಮುಖ ಸ್ವಾಮಿಗಳು ಒಂದು ಮಾತು ಹೇಳ್ತಾರ, ನಾವೆಲ್ಲ ಜಾಗಕ್ಕೆ ಸೀಮಿತ ಇದ್ದ ಗುರುಗಳು, ನಿಜವಾದ ಜಗದ್ಗುರು ಯಾರಾದರೂ ಇದ್ರದು ಕಲ್ಯಾಣದ ಬಸವಣ್ಣನೇ ನಿಜವಾದ ಜಗದ್ಗುರು ಅನ್ನುವಂಥ ಮಾತನ್ನ ಜೇವರ್ಗಿ ಷಣ್ಮುಖ ಸ್ವಾಮಿಗಳು ಹೇಳ್ತಾರೆ. ಅಂತ ಪುಣ್ಯಾತ್ಮರು 300 ವರ್ಷಗಳ ಹಿಂದೆ ವಚನ ಸಾಹಿತ್ಯವನ್ನು ಈ ನಾಡಿಗೆ ಉಳಿಸಿಕೊಟ್ಟು ಹೋಗಿದ್ದಾರೆ. ಅದರ ನಂತರದಲ್ಲಿ ಶರಣ ಬಸವೇಶ್ವರರು ಅನ್ನುವಂಥ ಒಬ್ಬ ಮಹಾದಾಸೋಹ ಮೂರ್ತಿ ಷಣ್ಮುಖ ಸ್ವಾಮಿಗಳು ಹೋದ 70 ವರ್ಷಕ್ಕೆ ಶರಣಪ್ಪನವರು ಬರ್ತಾರೆ ಕಲಬುರಗಿಗೆ. ಅವರ ಕಾಲದಲ್ಲಿನೂ ಕೂಡ ಲಿಂಗಾಯತ ಧರ್ಮ, ಅಷ್ಟಾವರಣ, ಗುರುಲಿಂಗ ಜಂಗಮ ಭಕ್ತಿ, ದಾಸೋಹ ಪರಂಪರೆ ಉಳಿತು. ಶರಣ ಬಸಪ್ಪನ ಕನಸು ಕಲ್ಯಾಣಕ್ಕೆ ಹೋಗ್ಬೇಕಾಗಿತ್ತು. ಆದ್ರೆ ಶರಣ ಬಸಪ್ಪನವರು ಕಲ್ಯಾಣಕ್ಕನ ಹೊಂಟಿದ್ರು. ಯಾಕಂದ್ರೆ ಶರಣ ಬಸಪ್ಪನವರು ಕಾಶಿಗೆ ಹೋಗ್ಬೇಕಾಗಿತ್ತು, ಶರಣ ಬಸಪ್ಪನವರು ಶ್ರೀಶೈಲಕ್ಕೆ ಹೋಗ್ಬೇಕಾಗಿತ್ತು, ಶರಣ ಬಸಪ್ಪನವರು ಗೋಕರ್ಣಕ್ಕೆ ಹೋಗ್ಬೇಕಾಗಿತ್ತು. ಆದ್ರೆ ಶರಣ ಬಸಪ್ಪನವರು ಅರಳುಗುಂಡಿ ಬಿಟ್ಟ ಮೇಲೆ ಕಾಶಿ, ಕೇದಾರ, ಶ್ರೀಶೈಲಕ್ಕೆ ಹೋಗಲಿಲ್ಲ. ನಮ್ಮ ಮೂಲ ಪುರುಷರು ನಡೆದಾಡಿದ ನೆಲ ಅಂದ್ರೆ ಅದು ಕಲ್ಯಾಣಕ್ಕೆ ಹೋಗ್ಬೇಕಂತ ತಿಳ್ಕೊಂಡು ಶರಣಪ್ಪನವರು ಬರ್ತಾರೆ. ನೆನಪಿರ್ಲಿ, ಯಾಕೆ ಶರಣ ಬಸಪ್ಪನವರು ಕಲ್ಯಾಣಕ್ಕೆ ಬಂದ್ರು? ಇದನ್ನು ನಾವು ಇವತ್ತೆಲ್ಲ ಕಲ್ಯಾಣ ನಾಡಿನ ಜನ ಅರ್ಥ ಮಾಡ್ಕೋಬೇಕು. ಗೊತ್ತಿತ್ತು ಶರಣಪ್ಪನವ್ರಿಗೆ ನಮ್ಮ ಮೂಲ ಪುರುಷರು ಯಾರಂದ್ರೆ ಬಸವಾದಿ ಪ್ರಮತರು. ನಾವೆಲ್ಲ ಎಲ್ಲಿಂದ ಬಂದವರು ಅಂದ್ರೆ ಬಸವಾದಿ ಪ್ರಮತರಿಂದ ಬಂದವರು. ಅದಕ್ಕೆ ಇವತ್ತಿಗೂ ನಮ್ಮ ಮನೆಯೊಳಗೆ ಬಸಪ್ಪ ಅಂತ ಹೆಸರದಾವ್, ನೀಲಮ್ಮ ಅಂತ ಹೆಸರದಾವ್. ಎಲ್ಲರ ಮನೆಯೊಳಗೂ ಬಸಪ್ಪ, ನೀಲಮ್ಮ, ಶರಣ ಬಸವ ಅಂತ ಯಾಕದಾವ ಅಂದ್ರೆ ನಾವು ಶರಣ ಪರಂಪರೆಯಿಂದ ಬಂದೀವಿ. ಈ ರೀತಿಯಾಗಿ ನಾವು ಶರಣ ಸಂಸ್ಕೃತಿಯನ್ನು ಉಳಿಸಿಕೊಂಡು ಬಂದಿದ್ದೇವೆ. ಮುಂದೆ ಶರಣ ಬಸವೇಶ್ವರರು ಕಲಬುರಗಿಗೆ ಬಂದ ಮೇಲೆ ಆ ಬಸವಣ್ಣನವರ ದಾಸೋಹ ತತ್ವವನ್ನ, ಗುರುಲಿಂಗ ಜಂಗಮ ಪಾದೋದಕ ಪ್ರಸಾದ ಸತ್ವವನ್ನ ಜೀವಂತ ಇಟ್ಟರು. ಅದರ ಪರಿಣಾಮ ಇವತ್ತಿಗೂ ಕರ್ನಾಟಕದೊಳಗೆ ಶರಣ ಬಸಪ್ಪನ ಹೆಸರಲ್ಲಿ 1200 ಗುಡಿಗಳದಾವ. ಈ ಶ್ರೇಯಸ್ಸು ಯಾರಿಗೆ ಹೋಗಬೇಕು ಅಂತಂದ್ರೆ ಬಸವಾದಿ ಪ್ರಮತರಿಗೆ ಹೋಗಬೇಕು. ಬಸವಣ್ಣನ ಹಾದಿಯಲ್ಲಿ ಶರಣಪ್ಪ ನಡೆದ ಅಂತ ಶರಣಪ್ಪ ದೊಡ್ಡವಾದ ಹೊರತು ಶರಣಪ್ಪನಿಗೆ ಪ್ರತ್ಯೇಕವಾದ ವ್ಯವಸ್ಥೆ ಇಲ್ಲ. ಅದಕ್ಕೆ ನಾವು ಇವತ್ತು ಮೂಗು ಕೊಟ್ಟವ್ರು ಬಿಟ್ಟಿವಿ, ಮುಕ್ತಿ ಕೊಟ್ಟವ್ರನ್ನ ದೊಡ್ಡವ್ರು ಮಾಡಕತ್ತೀವಿ. ಅದಕ್ಕೆ ಮೂಗು ಯಾರಪ್ಪ ಅಂದ್ರೆ ಬಸವಣ್ಣ, ಮೂಗತಿ ಯಾರಪ್ಪ ಅಂದ್ರೆ ಶರಣ ಬಸಪ್ಪನಂತವ್ರು, ಜೇವರ್ಗಿ ಷಣ್ಮುಖ ಸ್ವಾಮಿಗಳಂತವ್ರು, ಕಡ್ಕೊಳ್ಳೋದು ಮಡಿವಾಳಪ್ಪನಂತವ್ರು ಮೂಗತಿ ಅಂತ ಹೇಳಕ್ ನಾ ಇಚ್ಛೆ ಪಡ್ತೀನಿ. ಆದ್ರೆ ಮೂಗೈತಿ ಅಂತ ಮೂಗತಿ ಇಟ್ಕೊಂತೀರಿ, ಮೂಗ ಇಲ್ಲ ಅಂದ್ರೆ ಮೂಗತಿ ಎಲ್ಲಿಂದ ಇಡೋರು ನೀವು? ಅದಕ್ಕೆ ನಾವು ಇವತ್ತು ಏನ್ ಮಾಡಾಕತ್ತೀವಿ ಅಂದ್ರೆ ಪ್ರತಿಯೊಂದು ಕಾರ್ಯದಲ್ಲಿನೂ ಕೂಡ ಬಸವಣ್ಣನವರನ್ನ ಹಿಂದೆ ತಳ್ಳಾಕತ್ತೀವಿ. ಇದು ಆಗಬಾರದು. ನಮ್ಮೆಲ್ಲರಿಗೂ ಮೂಲ ಆದ್ಯರು, ವೇದ್ಯರು ಅಂದ್ರೆ ಬಸವಾದಿ ಪ್ರಮತರು ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕಾಗ್ತದೆ. ಮತ್ತು ಶರಣರನ್ನ ನಾವು ಬೆಳೆಸಿದ್ರೆ ದೊಡ್ಡವರಕ್ಕಾರನ್ರಿ ಅಜ್ಜಾರ ಅಂತ ನೀವು ಕೇಳಿದ್ರೆ, ಮುತ್ಯ ನಾವು ಬೆಳೆಸಿದ್ರನ್ನ ಶರಣರು ದೊಡ್ಡವರಕ್ಕಾರನ್ರಿ ಅಂತ ನೀವು ಕೇಳಿದ್ರೆ ಹಂಗೇನಿಲ್ಲ. ಶರಣರು ಎಷ್ಟು ದೊಡ್ಡವರು ಅನ್ನೋದನ್ನು ಮುಪ್ಪಿನ ಷಡಕ್ಷರಿಗಳು ಹೇಳ್ತಾರೆ. ಯುಗ ಯುಗಗಳನ್ನಂತ ಚಲಿಸಿ ಹೋದವು, ಜಗವನಾಳಿದ ರಾಯರೆಲ್ಲ ಮಣ್ಣಾಗಿ ಹೋದರು. ಕೃತಾಯುಗ, ತ್ರೈತಾಯುಗ, ದ್ವಾಪಾರ, ಕಲಿಯುಗಗಳು ನಶಿಸಿ ಹೋದವು. ರಾಷ್ಟ್ರಕೂಟರು, ಗಂಗರು, ಕದಂಬರು, ಚಾಲುಕ್ಯರು, ಹೊಯ್ಸಳರು ರಾಷ್ಟ್ರವನ್ನ ಕಟ್ಟಿ ಆಳಿ ಮಣ್ಣಲ್ಲಿ ಮಣ್ಣಾಗಿ ಹೋದರು. ಅವರು ಆದ್ಮೇಲೆ ಯಾರು ಬಂದರು? ಮೊಘಲರು ಬಂದರು. ಮೊಘಲರು ಆದ್ಮೇಲೆ ಯಾರು ಬಂದರು? ಡಚ್ರು ಬಂದರು. ಡಚ್ರು ಆದ್ಮೇಲೆ ಯಾರು ಬಂದರು? ಫ್ರೆಂಚರು ಬಂದರು. ಫ್ರೆಂಚರು ಆದ್ಮೇಲೆ ಯಾರು ಬಂದರು? ಬ್ರಿಟಿಷರು ಬಂದರು. ಬ್ರಿಟಿಷರು ಬಂದ ಮೇಲೆ ಎಲ್ಲರೂ ಹೊಳ್ಳಿ ಹೋದ್ರು. ಬ್ರಿಟಿಷರು ಹೋಗಲಿಲ್ಲ, ಬ್ರಿಟಿಷರು ಇಲ್ಲೇ ಉಳಿದ್ರು. ಅವ್ರ ಕೈಯಾಗಿ ಯಾರ್ಯಾರು ಬಂದರು? ಶಾನುಭೋಗರು ಬಂದರು, ಕುಲಕರ್ಣಿ ಯಾರು ಬಂದರು, ಮಾಲಿ ಪಾಟೀಲ್ರು ಬಂದರು, ಕಲ್ಯಾಣ ಕರ್ನಾಟಕದಾಗ ಬಿರಾದಾರರು ಬಂದರು, ದೇಸಾರು ಬಂದರು, ದೇಶಮುಖರು ಬಂದರು, ಸಿಕ್ಕಿಯ ದೇಸಾರು ಬಂದರು. ಎಲ್ಲರೂ ಹಾದ್ರಿಗೆ ಸದ್ಯ MLA MP ಬಂದಾರ. ಇವರು ಒಂದಿನ ಹೊಕ್ಕಾರ. ಆದ್ರೆ ಬಸವಾದಿ ಪ್ರಮತರು ಮಾತ್ರ ಶಾಶ್ವತವಾಗಿರ್ತಾರೆ. ಶಾಶ್ವತ. ಅವ್ರ ಕಾಲ ಕರ್ಮಗಳನ್ನು ಮೀರಿದವರು, ಅವರಿಗೆ ಸಮನಾದದ್ದು ಯಾವುದೂ ಇಲ್ಲ. ಅದಕ್ಕೆ ಶರಣರಂದ್ರೆ ಅವ್ರು ಯಾವಾಗಲೂ ಸತ್ಯವಾಗಿರೋರಂತ. ಇವತ್ತು ಪ್ರಜಾಪ್ರಭುತ್ವ ಐತಿ, ಮುಂದೆ ಇರ್ತೈತೆ ಅನ್ನೋದು ಗ್ಯಾರಂಟಿ ಇಲ್ಲ. ಯಾಕಂದ್ರೆ ಭೂಮಿ ಯಾವಾಗಲೂ ತಿರ್ಕೊಂತ ಐತಿದ್ರೆ ಎಚ್ಚರ ನಮಗೆ ಇರಬೇಕು. ಇಲ್ಲಿ ಯಾವುದು ಶಾಶ್ವತವಾಗಿ ಉಳಿಯೋದಿಲ್ಲ. ಅದಕ್ಕೆ ಕಾಲ ಕರ್ಮಗಳನ್ನು ಮೀರಿ ಹೋಗುವಂಥ ಶಕ್ತಿ ಯಾರಿಗೆ ಐತಿ ಅಂದ್ರೆ ಅದು ಬಸವಾದಿ ಪ್ರಮುಖರಿಗೆ ಐತಿ ಅಂತ. ಅದಕ್ಕೆ ಬಸವಣ್ಣನ ನೆನೆದು ನಾ ಬದುಕಿದೆನಯ್ಯ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಹೇಳ್ತಾನೆ ಸೊನ್ನಲಿಗೆ ಸಿದ್ದರಾಮ. ಕರ್ಮಯೋಗಿಯಾದ ಸಿದ್ದರಾಮ ಶಿವಯೋಗಿಯನ್ನಾಗಿ ಮಾಡಿದ ಆತ ಬಸವಣ್ಣ. ಅಲ್ರಿ, ಒಂದು ಮಾತು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು ಕಲಬುರಗಿಗೆ ನಾವು ಬರಬೇಕಾದ್ರೆ ಬೆಳಿಗ್ಗೆ 8 ಗಂಟೆಗೆ ಕುಂತು 8 ತಾಸಿಗೆ ಕಲಬುರಗಿ ಮುಟ್ಟಿವಿ. ಉಡುತಡಿ ಅನ್ನುವಂಥ ಊರು ಕಲ್ಯಾಣದಿಂದ ಕಲಬುರಗಿಯಿಂದ 600-700 ಕಿಲೋಮೀಟರ್ ದೂರದೆ. ರಸ್ತೆಗಳಿಲ್ಲದಿಲ್ಲ, ಎಲ್ಲಿ ನೋಡಿದ್ರು ಜನವಸತಿ ಇಲ್ಲ. ಅಂತ ಕಾಲದಲ್ಲಿ ಒಬ್ಬ 18 ವರ್ಷದ ಒಬ್ಬ ಪ್ರಾಯದ ಹುಡುಗಿ ತನ್ನ ಕೇಶಾಂಬರವನ್ನು ಮರಿ ಮಾಡಿಕೊಂಡು
ಜನರ ನಿಂದೆ ಕುಂದಗಳನ್ನು ಧಿಕ್ಕರಿಸಿ ಕಲ್ಯಾಣಕ್ಕೆ ಬರ್ತಾಳೆ ಅಂತಂದ್ರೆ ಅದು ಯಾರ ಬಲ ಅಂದ್ರೆ ಅದು ಬಸವಣ್ಣನ ಬಲ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಅದಕ್ಕೆ ಇವತ್ತು ಅಲ್ಲಮ ಪ್ರಭು ಇರಬಹುದು, ಚನ್ನಬಸವಣ್ಣ ಇರಬಹುದು, ಮಡಿವಾಳ ಮಾಚ ಇರಬಹುದು, ಮೇದಾರ ಕೇತ ಇರಬಹುದು, ಅಂಬಿಗರ ಚೌಡ ಇರಬಹುದು, ಕುಂಬಾರ ಗುಂಡ ಇರಬಹುದು, ಗಾಣದ ಕನ್ನಪ್ಪ ಇರಲಿ, ಆದಿ ಬಣಿಜಿಗಾರರ ಇರಲಿ, ದೀಕ್ಷಾ ಬಣಿಜಿಗಾರರ ಇರಲಿ, ಕರಿ ಗಾಣಿಗಾರರ ಇರ್ರಿ, ಪಂಚಮ ಸಾಲರ ಇರ್ರಿ, ಬಿಳಿ ಗಾಣಿಗಾರರ ಇರ್ರಿ, ನಿಮ್ಮೆಲ್ಲರೂ ಉದ್ಧಾರ ಮಾಡಿದವ ಕಲ್ಯಾಣದ ಬಸವಣ್ಣ. ನೆನಪಿರ್ಬೇಕು ನಿಮಗೆಲ್ಲ. ಅವ ಬಂದ ಅಂತ ಮನುಷ್ಯರಾಗಿ ಬಾಳೆ ಮಾಡಾಕತ್ತೀರಿ ನೀವು. ಅವ ಬರಲಿಲ್ಲ ಅಂದ್ರೆ ನಿಮ್ಮ ಹಣೆ ಬಾರಿ ಇಷ್ಟು ಕೆಟ್ಟ ಹಾಕಿತ್ತು ಅಂದ್ರೆ ಅದನ್ನು ಬಹುಶಃ ಹೇಳಕ್ಕೆ ನಾವು ಭಾಳ ಕೆಟ್ಟ ಅನಿಸ್ತದೆ. ಆದ್ರೆ ಇವತ್ತು ಅಂತ ಬಸವಣ್ಣನನ್ನ ನಾವು ಮರೆತಿದ್ವಿ. ಮತ್ತೆ ನಮಗೆ ಇನ್ನು ಬಸವಣ್ಣವರು ನೆನಪಾಗ್ತಾ ಇದ್ದಾರೆ. ಯಾಕಂದ್ರೆ ಸರ್ವಜ್ಞ ಹೇಳಿ ಹೋಗಿದ್ದಾನೆ. ಏನಂತ ಹೇಳ್ಯಾನ ಸರ್ವಜ್ಞ ಅಂದ್ರೆ, ಬಸವ ಪೀಠವು ಎದ್ದು ಹೊಸತು ನಾಣ್ಯವು ಹುಟ್ಟಿ ದೇಶ ದಿಕ್ಕುಗಳಲ್ಲಿ ಬಸವಣ್ಣನ ಮುದ್ರೆ ಮೆರಿತಾವು ಧರೆಯವಗೆ ವಶವಾಗದಿವದೆ ಸರ್ವಜ್ಞ ಅಂತ ತಿಳ್ಕೊಂಡು ಹೇಳ್ಯಾನ. ಇವತ್ತು ಎಲ್ಲರ ಮ್ಯಾಗಿನ ತಲೆ ಮ್ಯಾಗಿನ ಟೆಪಿಗೆ ನೋಡಿದ್ರೆ ಬಸವಣ್ಣವ್ರ ಭಾವಚಿತ್ರ ಕಾಣಕತ್ತದೆ. ಎಲ್ಲರ ಕೊಳ್ಳಾಗೂ ಬಸವ ಧ್ವಜ ಕಾಣಕತ್ತವ. ಇವತ್ತು ಕಲಬುರಗಿ ಒಳಗೆ ಬಂದು ನೋಡಿದ್ರೆ ಇಡೀ ನಾಡಿನ ತುಂಬಾ ಬಸವ ಜಯಂತಿ ನಾಳೆ ಐತಿ, ಕಲಬುರಗಿ ಒಳಗೆ ಇವತ್ತು ಪ್ರಾರಂಭ ಆಗೈತಿ. ಅಂದ್ರೆ ಇದು ಕಲ್ಯಾಣ ಕರ್ನಾಟಕದ ಹೆಮ್ಮೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಮಾನ್ಯ ಕರ್ನಾಟಕ ಸರ್ಕಾರದವರು ಬಹಳ ದೊಡ್ಡ ಪುಣ್ಯ ಕಟ್ಟಿಕೊಂಡಿರಿ ನೀವು. ಯಾಕಂದ್ರೆ ಕರ್ನಾಟಕದ ಸಾಂಸ್ಕೃತಿಕ ನಾಯಕನನ್ನ ಬಸವಣ್ಣನವರನ್ನಾಗಿ ಮಾಡಿ ನೀವು ಘೋಷಣೆ ಮಾಡಿ ನಿಮ್ಮ ಆಯುಷ್ಯ ಹೆಚ್ಚಾಗೈತಿ, ಸರ್ಕಾರದ ಆಯುಷ್ಯ ಹೆಚ್ಚಾಗೈತಿ. ಯಾಕಂದ್ರೆ ಬಸವಣ್ಣನ ನೆನೆದ್ರೆ ಕಾಲಕರ್ಮಗಳು ವಶ ಆಗಿ ಹೋಗ್ಬಿಡ್ತಾವಂತ, ಬಸವಣ್ಣನ ನೆನೆದ್ರೆ ಮೃತ್ಯು ದೂರಕತೆ ಅಂತ, ಬಸವಣ್ಣನ ನೆನೆದ್ರೆ ಬರಗಾಲ ದೂರಕತೆ ಅಂತೇಳಿ ಇವತ್ತಿಗೂ ನಮ್ಮ ನಾಡಿನ್ಯಾಗ ಎಲ್ಲರ ಬರಗಾಲ ಬಿದ್ರೆ ಬಸವ ಪುರಾಣನ ಹಚ್ತಾರ ನೋಡ್ರಿ. ಬೇಕಾದ್ರೆ ಈಗೂ ಕೈ ಎತ್ತಿ ಹೇಳ್ತೀನಿ, ಶರಣ ಬಸಪ್ಪನ ನೆಲದಾಗ ಎಲ್ಲರ ಬರಗಾಲ ಬಿದ್ರೆ ಬೇಕಾದ್ರೆ ಬಸವ ಪುರಾಣ ಹಚ್ಚ್ರಿ, ನಿಕ್ಕಿ ಮಳೆ ಆಗಲಿಲ್ಲ ಅಂದ್ರೆ ತಲೆ ಮ್ಯಾಗ ಪಟಗಾರ ಹಾಕುದಿಲ್ಲ. ಯಾಕಂದ್ರೆ ಅಷ್ಟೊಂದು ಅದ್ಭುತವಾದ ಶಕ್ತಿ ಅದು ಬಸವಣ್ಣನ ನಾಮದಲ್ಲಿ ಐತಿ. ಅದಕ್ಕೆ ಹಂತಪ್ಪ ಬಸವಣ್ಣನ ಹೊತ್ತುಕೊಂಡು ಸುತ್ತಿಕೊಂಡು ಧರಿಸಿಕೊಂಡು ಬಸವಾ ಬಸವ ಎಂದು ಭವಸಾಗರ ದಾಟಿದೆ ಅಂತ ಅಖಂಡೇಶ್ವರರು ಹೇಳ್ತಾರೆ, ಷಣ್ಮುಖ ಶಿವಗಳು ಹೇಳ್ತಾರೆ. ಇಂಥ ಕಲ್ಯಾಣದ ನೆಲದಲ್ಲಿ ಇವತ್ತು ಬಸವಣ್ಣನವರು ಸಾಂಸ್ಕೃತಿಕ ನಾಯಕರಾದ ವರ್ಷ ಇದು. ಕೂಡಲ ಸಂಗಮದಲ್ಲಿ ಮಾನ್ಯ ಸರ್ಕಾರದವರು ಈ ವರ್ಷ ಬಹಳ ದೊಡ್ಡ ಕಾರ್ಯಕ್ರಮವನ್ನು ಮಾಡಾಕತ್ತೀರಿ. ಅದು ಧರ್ಮಕ್ಷೇತ್ರ, ಧರ್ಮ ಕೇಂದ್ರ ಕಲ್ಯಾಣ. ಇವತ್ತು ಕಲ್ಯಾಣಕ್ಕೆ ಹೋಗ್ಬೇಕಾದ್ರೆ ನಮಗೆ ಹೆಬ್ಬಾಗಿಲು ಯಾವುದಂದ್ರೆ ಅದು ಕಲಬುರಗಿ ಹೆಬ್ಬಾಗಿಲು. ಕಲಬುರಗಿಯಲ್ಲಿನೂ ಕೂಡ ಎಲ್ಲ ಜಾತಿ ಮತ ಪಂಥದವರು ಕೂಡಿ ಇವತ್ತು ಬಸವ ಜಯಂತಿಯನ್ನು ಅದ್ದೂರಿ ಮಾಡುವುದರ ಮೂಲಕ ಕಲ್ಯಾಣ ಕರ್ನಾಟಕ ಅಂದ್ರೆ ಅದು ಬಸವಣ್ಣನ ಅನುಯಾಯಿಗಳ ನಾಡು ಅನ್ನುವಂಥದ್ದನ್ನು ಮತ್ತೊಮ್ಮೆ ನೀವೆಲ್ಲ ತೋರಿಸಿಕೊಟ್ಟಿದ್ದಕ್ಕಾಗಿ ನಿಮಗೆ ಅನಂತ ಧನ್ಯವಾದಗಳನ್ನು ಸಲ್ಲಿಸಿ, ಬಸವಣ್ಣನವರು ಸಾಂಸ್ಕೃತಿಕ ನಾಯಕರಾಗ್ಯಾರ. ಇನ್ನು ಮುಂದೆ ಬರುವ ದಿನದೊಳಗೆ ಅವರು ಭಾರತ ದೇಶದ ನಾಯಕರಾಗಲಿ, ವಿಶ್ವದ ನಾಯಕರಾಗಿ ಅಧಿಕೃತ ಘೋಷಣೆ ಆಗಲಿ. ಈಗ ಆಗ್ಯಾರ ಅವರು ವಿಶ್ವಗುರು ಅಂತೇಳಿ, ಆದ್ರೆ ಅಧಿಕೃತವಾಗಿ ಘೋಷಣೆ ಆಗಲಿ. ಬರುವಂಥ ದಿನಮಾನಗಳಲ್ಲಿ ಲಿಂಗಾಯತ ಧರ್ಮ ಸ್ವತಂತ್ರ ಆಗಲಿ, ಬಸವಾದಿ ಪ್ರಮುಖರ ಆಶಯಗಳು ಈಡೇರಲಿ, ವಚನ ಸಾಹಿತ್ಯ ಮನೆ ಮನಗಳನ್ನು ಬೆಳಗಲಿ. ಮನೆ ಒಳಗೆ ಮಕ್ಕಳು ಹುಟ್ಟಿದ್ರೆ, ಗಂಡು ಹುಟ್ಟಿದ್ರೆ ಬಸವ ಬಸವರಸ ಶರಣ ಬಸವ ಅಂತ ಇಡ್ರಿ, ಹೆಣ್ಣು ಹುಟ್ಟಿದ್ರೆ ನೀಲಮ್ಮ ಗಂಗಮ್ಮ ಅಕ್ಕ ಮಹಾದೇವಿ ಅಂತ ಇಡ್ರಿ. ಹಿಂಗೆ ಶರಣರನ್ನ ಉಳಿಸ್ರಿ, ಶರಣರನ್ನ ಬೆಳೆಸ್ರಿ. ಶರಣರಿಗಾಗಿ ಪ್ರಸಂಗ ಬಂದ್ರೆ ನಿಮ್ಮ ಪ್ರಾಣಾನು ಕೊಡ್ರಿ, ನಿಮಗೆ ಖಂಡಿತ ಮುಕ್ತಿ ಆಗ್ತತಿ. ಯಾಕಂದ್ರೆ ಶರಣರು ನಮಗಾಗಿ ಮಡದಾರ, ನಾವು ಅವರಿಗಾಗಿ ದುಡಿಲಿಲ್ಲ ಅಂದ್ರೆ ಮನುಷ್ಯರಾಗಿ ಹುಟ್ಟಿ ನಾವು ವ್ಯರ್ಥ ಅನ್ನುವಂಥ ಮಾತನ್ನು ಈ ನೆಲದಲ್ಲಿ ಹೇಳಬೇಕಾಗ್ತದೆ. ಈ ಹಿನ್ನೆಲೆಯಲ್ಲಿ ಈ ವರ್ಷದ ಬಸವ ಜಯಂತಿಯನ್ನ ಕಲಬುರಗಿಯ ಮಹಾನಗರದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಯೋಜನೆ ಮಾಡಿದಿರಿ. ನಮ್ಮ ಎಸ್.ಜಿ. ಸಿದ್ದರಾಮಯ್ಯನವರು ನಮ್ಮ ನಾಡಿನ ಅದ್ಭುತ ಸಾಹಿತಿಗಳು, ಅವರು ಉಪನ್ಯಾಸ ಮಾಡ್ತಾರೆ. ನಮ್ಮ ಯಡ್ರಾಮ ವಿರಕ್ತ ಮಠದ ಪೂಜ್ಯ ಶ್ರೀಗಳು ಬಂದಿದ್ದಾರೆ, ಅವರು ಕೂಡ ತಮ್ಮ ಆಶೀರ್ವಚನವನ್ನು ಮಾಡ್ತಾರೆ. ಶಿರೂರಿನ ಪೂಜ್ಯ ಶ್ರೀಗಳವರು ಬಂದಿದ್ದಾರೆ. ಅವರೆಲ್ಲರ ಮಾತುಗಳನ್ನು ಕೇಳಿ, ಯಾಕಂದ್ರೆ ನಿಮಗೆ ಯಾರಿಗೂ ಸಂಯಮ ಇಲ್ಲ, ಒಂದು ಪುಟ ತೆಗೆದು ನೀವು ಓದೋದಿಲ್ಲ. ವ್ಯಾಟ್ಸಾಪ್ ಫೇಸ್ಬುಕ್ನ್ಯಾಗ ನೀವೆಲ್ಲ ಅದ್ರ ಹುಳ ಆಗಿರಿ. ನಿಮ್ಮ ಕೈಯಾಗ ಬೇಕಾದಂಥ ಕಿಮ್ಮತ್ತಿನ ಪುಸ್ತಕ ಕೊಟ್ಟರು ನೀವು ಓದೋದಿಲ್ಲ, ಓದಲಿಕ್ಕೆ ರಟ್ಟ ಹೋತು. ಇಂಥ ಪುಣ್ಯಾತ್ಮರ ಮಾತುಗಳನ್ನ ಕೇಳ್ರಿ, ನಿಮ್ಮ ವರ್ಷದ ಉದ್ದಕ್ಕೂ ಮತ್ತೆ ಮುಂದಿನ ಬಸವ ಜಯಂತಿ ಬರೋ ತನಕ ನೀವು ಚಾರ್ಜ್ ಹಾಕಿರಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ನಮ್ಮ ಅಲ್ಲಮ ಪ್ರಭು ಪಾಟೀಲ್ ರೋಡ್ ಅವ್ರ ಹೆಸರು ಅಲ್ಲಮ ಪ್ರಭು ಅಂತ ಐತಿ. ಅಲ್ಲಮ ಪ್ರಭುನ ಯಾಕೆ ಇಟ್ಕೊಂಡ್ರಿ ಸರ್ ನೀವು? ಮತ್ತೇನಾರು ಬೇರೆ ಇಟ್ಕೋಬೇಕಾಗಿತ್ತಲ್ಲ. ಎಲ್ಲವೂ ಶರಣ ಸಂಸ್ಕೃತಿ ಬೀಜನಾದವು ಇವೆಲ್ಲ. ಆದ್ರೆ ಬೂದಿ ಮಿಚ್ಚಿದ ಕ್ಯಾಂಡ್ ಆಗಿದ್ದು ಇವತ್ತು ಬೂದಿನ ಮ್ಯಾಗ ಮುಚ್ಚೈತಿ, ಕ್ಯಾಂಡ್ ಒಳಗೆ ನಿಗಿ ನಿಗಿ ಅಂತಿತ್ತು. ಈ ಬಸವ ಜಯಂತಿ ಅನ್ನೋದು ಗಾಳಿ ಬಂದು ಆ ಬೂದಿ ಆರಿಸೈತಿ, ಕ್ಯಾಂಡ ಮಾತ್ರ ನಿಗಿ 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 ಅಂತೈತಿ. ಇನ್ನು ಕಲ್ಯಾಣ ಕರ್ನಾಟಕ ಬಸವಣ್ಣನ ನಾಮದ ಮೇಲೆ ಮೆರಿತೈತಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಭಾಳ ದೂರದಿಂದ ನಾನು ಬಂದಿದ್ದೇನೆ, ಮತ್ತೆ ನಾನು ಬಹಳ ದೂರ ಹೋಗಬೇಕಾಗಿದೆ. ನೀವೆಲ್ಲರಿಗೂ ಕೂಡ ಅನಂತ ಅನಂತ ಅಭಿನಂದನೆಗಳನ್ನು ಸಲ್ಲಿಸಿ, ಇಲ್ಲಿ ನೆರೆದಂಥ ಎಲ್ಲ ರಾಜಕೀಯ ಪಕ್ಷದವರಿಗೂ ಪಕ್ಷಾತೀತವಾಗಿ ಮಾಡಿರ್ತಕ್ಕಂಥ ಈ ಕಾರ್ಯಕ್ರಮ ಬಸವಣ್ಣನ ಹೆಸರ ಮೇಲೆ ಹಿಂಗ ಮುಂದುವರಿಲಿ ಅಂತ ತಿಳ್ಕೊಂಡು ಹಾರೈಸಿ ನಿಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಧನ್ಯವಾದ. ಶರಣು ಶರಣ.